ಅನ್ನೋದೇ ಡಿಸ್ಕಷನ್ ಬೇಕೇ ಬೇಕು. ಓಕೆ, ಯಾಕಂದ್ರೆ ಈಗ ನಮ್ಮಲ್ಲಿ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ರೆ ಅವರು KS ಆಫೀಸರ್ ಆದ್ರೆ ಹೆಂಗೆ, IAS ಆಫೀಸರ್ ಆದ್ರೆ ಹೆಂಗೆ, ಈ ತರ ಜಲಸ್ ಮೈಂಡ್ ಇದೆ. ಕನ್ನಡದಲ್ಲಿ ಹೊಟ್ಟೆ ಕಿಚ್ಚ ಅಂತಲ್ಲ, ಜಲಸ ಹೊಟ್ಟೆ ಕಿಚ್ಚು. ಹೊಟ್ಟೆಯೊಳಗೆ ಕಿಚ್ಚಿರ್ಬೇಕ್ರಿ, ಬಟ್ ಹೊಟ್ಟೆ ಕಿಚ್ಚಿರ್ಬಾರ್ದು. ಸಿಗಿತಿ ನಾವು ಫೇಸ್ ಮಾಡ್ತಾ ಇದ್ರೆ ಎಷ್ಟು ಕಿಚ್ಚಿರ್ಬೇಕು, ನಾನು ಅವ್ರಿಗಿಂತ ಮುಂದೆ ಹೋಗೋದು ಕಿಚ್ಚಿರ್ಬೇಕು, ಬಟ್ ಹೊಟ್ಟೆ ಕಿಚ್ಚಿರ್ಬಾರ್ದು. ಹೊಟ್ಟೆ ಕಿಚ್ಚಿದ್ರೆ ಹೆಂಗೆ ಅಂದ್ರೆ ನನ್ನ ಬುಕ್ಸ್ ಯಾರಿಗೆ ಬರಬಾರ್ದು. ಸಿದ್ಧ ಹೊಟ್ಟೆಗೆ ಜಲಸ್ ಮೈಂಡ್. ಅದಕ್ಕೆ ನಾನು ಹೇಳ್ತಾ ಇರೋದು ಹೆಲ್ದಿ ಮೈಂಡೆಡ್ ಇರ್ಬೇಕು, ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಹೆಲ್ದಿ ಕಾಂಪಿಟೇಷನ್ ಅಂದ್ರೆ ನನ್ನ ಪ್ರಕಾರ ಕೇಳಿದ್ರೆ ನೀವು ಏನೇ ನೋಟ್ಸ್ ಮಾಡ್ಕೊಂಡಿದ್ರು ಕೂಡ ಧಾರಾಳವಾಗಿ ನಿಮ್ಮ ಫ್ರೆಂಡ್ ಕೊಟ್ಬಿಡಿ. ಈ ಭಾವನೆ ನಮ್ಮಲ್ಲಿ ಬರಬೇಕು. ಇವನ್ ಲೆಕ್ಚರರ್ ಅಂತ ನಾನು ಕೂಡ ಶಿಷ್ಯರಾಗಿ ಅಥವಾ ವಿದ್ಯಾರ್ಥಿಯಾಗಿ ನನ್ನ ಕಡೆ ಬಂದು ಅಂದ್ರೆ ನನ್ನಲ್ಲಿರುವ ಎಲ್ಲ ಅಂಶಗಳನ್ನು ಬಿಟ್ಕೊಡ್ಬೇಕು. ಇದು ಟೀಚರ್ ವ್ಯವಸ್ಥೆ ನಾನು ಪಾಯಿಂಟ್ ಅಂತ ಯಾವುದು ಹಿಡನ್ ಮಾಡಬಾರ್ದು. ಈ ವೃತ್ತಿ ಬಂದಿ ಬಂದ್ರೆ ಯಾವುದು ಹಿಡನ್ ಮಾಡಬಾರ್ದು. ಸ್ಟೂಡೆಂಟ್ ಆ ಸ್ಟೂಡೆಂಟ್ ನಿಮ್ಗಿಂತ ಜಾಸ್ತಿ ಹೋಗ್ಬೋದು. ಈಗ ನಾನು ನೀವು IPS ಆಫೀಸರ್ ಆಗ್ಬಿಡ್ತಾರೆ. ಓಕೆ, ಕಾರ್ ತೊಗೊಂಡು ಬರ್ತಾ ಇದ್ರೆ ನಿಮ್ಗೆ ಎಲ್ಲ ಸ್ವಲ್ಪ ಕೊಡ್ತಾರೆ. ನೀವು ಕಲಿಸಂತ ಗುರು ಹಂಗ ನಡ್ಕೋದು ಬರ್ತಾರೆ. ಅವ್ರು ಯಾರು ಕೇರ್ ಮಾಡಲ್ಲ. ಆದ್ರೂ ಟೀಚಿಂಗ್ ಫೀಲ್ಡ್ ಬಿಡ್ತಾರೆ ನೋಡ್ರಿ ಸರ್. ನಾನು ಹಿಂಗೆ ಮಾಡ್ಕೊಂಡು ಬಂದೆ ನೋಡ್ರಿ. 2009 ನಾನು ಈ ಫೀಲ್ಡಿಗೆ ಬಂದಿದ್ದು. ಈಗ 16ನೇ ವರ್ಷ ನನ್ನ ಸರ್ವಿಸ್ ಅಲ್ಲಿ ಮಾಡ್ತಾರೆ. ಟೀಚರ್ ಆಗಿ ಹೊಳಿಬೇಕಾ, ಸ್ಟೂಡೆಂಟ್ ಆಗಿ ಹೊಳಿಬೇಕು. ಈಗ ನಾಳೆ IPS ಆಫೀಸರ್ ಆಗಿ ಬಂದ್ರೆ ನಿಮ್ಗೆ ಕಲಿಸಂತ ಗುರು ಬಂದಪ್ಪ ಅಂದ್ರೆ ಅವ್ರಿಗೆ ನೀವು ತಲೆ ತಗ್ಗಿಸ್ಬೇಕು. ಹಾಗಾದ್ರೆ ಅದಕ್ಕೆ ಡಿಸ್ಕಷನ್ ಮಾಡ್ತೀನಿ. ನೀವು ಎಷ್ಟು ಚರ್ಚೆ ಮಾಡ್ತೀರ ಅದು ಬಹಳ ಇಂಪಾರ್ಟೆಂಟ್. ನಾನು ಬರ್ತೀನಿ ನೆಕ್ಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ನಾನು ಹೋಗ್ತೀನಿ. ಓಕೆ, ಅಂಡ್ ಥರ್ಡ್ ಪಾಯಿಂಟ್, ರೆಫರೆನ್ಸ್ ಆಫ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಅಂದ್ರೆ ದಿಸ್ ಒನ್ ಮೆಥಡ್ ಆಲ್ಸೋ ಎನ್ಹಾನ್ಸ್ ಯುವರ್ ನಾಲೆಜ್ ಆಲ್ಸೋ. ಓಕೆ, ಅಂದ್ರೆ ಈ ಒಂದು ಕ್ರಮನೂ ಕೂಡ CET ಗೆ ಈಸಿ ಆಗ್ತಾ ಹೋಗುತ್ತೆ. ಈಗ ನೀವೇನ್ ಮಾಡ್ತಾರೆ ಸರ್, ನೀವು IAS ಮಾಡ್ತಾರೆ ನಮಗೆ ಫ್ರಮ್ PC to DC. refer the question from PC to DC. ಅಂದ್ರೆ ಕಾನ್ಸ್ಟೇಬಲ್ ಎಕ್ಸಾಮ್ ನಿಂದ ಹಿಡಿದು UPSC ವರೆಗೆ ಬರ್ತಂತ ಎಲ್ಲಾ GK ಕ್ವಶನ್ ರೆಫರೆನ್ಸ್ ಮಾಡ್ತಾರೆ. ಸ್ಟೆಪ್ಸ್ ಇದೆ ರೀ. ಈಗ ನೋಡಿ, ಈಗ ನೀವು ಯಾರೋ PSI ಬರ್ತೀರಂದ್ರಿ, SDA or FDA ಏನೋ ಎಕ್ಸಾಮ್ ನೀವು ಅಟೆಂಡ್ ಮಾಡಿರಂದ್ರಿ. ಓಕೆ, ಈ ತರ ಮಾಡ್ಕೊಂಡು ಬಂದ್ರೆ ಈ ತರ ಎಲ್ಲ ಫಾಲೋ ಮಾಡಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಪಾಸ್ ಆಗ್ತಿದ್ರಿ. ಆಗಿರಿ ಯಾರು SDA FDA ಆಂಧ್ರದಲ್ಲಿ ಯಾವುದೋ ಒಂದೇನೋ ಲೋಪದೋಷ ಇದೆ, ಇದರಲ್ಲಿ ಯಾವುದೋ ನೀವು ಬಿಟ್ಟರೆ ಅಂತ ನಾನು ಹೇಳಿದ್ರಿ. ಈ IAS KS ಮಾಡ್ತಿದ್ರಲ್ಲ ಇದು ಟಫ್ ಅಂತ ನಾ ಹೇಳ್ತಾರಲ್ಲ, ಬಿಟ್ರೆ ಟಫ್. ಮತ್ತೆ ನೀವು ಓದು ಬಿಟ್ರೆ ಟಫ್ ರೀ. ಈಗ ಸಿಂಪಲ್ ಎಕ್ಸಾಂಪಲ್, ನಾವು ಕನ್ನಡ ಮೀಡಿಯಂ ನಾವು ನೀವು ಚಿಕ್ಕವರಿದ್ದಾಗ ರಟೈಕ ಕಲ್ತೀವಿ. ಗೊತ್ತಾದ್ರೆ ರಟೈಕ ಐ ಥಿಂಕ್ ನಾನು ಕಲ್ತೆ ರಟೈಕ ಗರಿಯಾನ ಬೇಜಾರಾಗದೆ. ರಟೈಕ ಗರಿಯಾನ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಎಂಡ್ ಆಗೋದು ಯಾವುದು? ಖರೂರು. ಹೌದಾ? ಓಕೆ, ಇದರ ತಪ್ಪದೆ ಯಾರಾದ್ರೂ ಹೇಳ್ತಾರ? ಅಲ್ಲ, ಇವನ್ ಎಕ್ಸಾಮ್ ಬರ್ಬಿಡ್ರಿ. ಈ ಥರನೇ ಎಕ್ಸಾಮ್ ರಟೈಕ ಯಾರು ಹೇಳ್ತಾರ? ರಟೈಕ ಗರಿಯಾನ ಊತ ಮಹಾ ಆ ದದ ಕಳ ಎ ಐವಚ ಪಪ ಸಗ ಸರ ಬಬ ಚಟ ಜ ಯಶ ಖರೂರು. ನಾನು ಹಂಗಾರೆ ನನಗೆ ಬಂದಿದೆ ಅಂದ್ರೆ ನಾನೇ ಇಂಟೆಲಿಜೆಂಟ್ ಅಂತಲ್ಲ, ನೀವು ಬಂದಿಲ್ಲ ಅಂದ್ರೆ ಇವನ್ ವೀಕ್ ಅಂತಲ್ಲ. ನಾನು ಅವಾಗೊಮ್ಮೆ ನನ್ನ ಮಗಳದ್ರಿ ಅಂಕಲ್ಪಿ ಸರಸ್ವತಿ ಗಣಪತಿ ಅಂಕಲ್ಪಿ ನೋಡ್ತಿರ್ತೇನೆ. ನಾನು ನೋಡ್ತಾ ಇರೋದ್ರಿ ನಾವು ನನಗೆ ತೆರೆದಿದ್ದಾವೆ ವಿನಃ ನಾನು ನೋಡೋದು ಬಿಟ್ರೆ ರಟೈಕರು ಟಫ್ ಆಗ್ತವೆ. ಅದು ಅಂದ್ರೆ ನೀವು ಯಾವ್ದು ಓದೋದು ಬಿಟ್ರೆ ಅದು ಟಫ್ ಆಗ್ತದೆ ಅಂತ ಅಷ್ಟೇ, ಸಿಂಪಲ್. ಇಲ್ರಿ ನೀವು GK ಕ್ವಶನ್ ಪರ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ರೆಫರ್, ಯು ಹ್ಯಾವ್ ಟು ಫೋಕಸ್ ಆನ್ 17 ಸಬ್ಜೆಕ್ಟ್ಸ್. ಯಾರು ಎಕ್ಸಾಮ್ ಬರ್ದವರು ವಿಚಾರ ಮಾಡಿರಿ. ಈಗ ನೋಡಿಸ್ತೀನಿ, ಇಲ್ಲಿ ಒಂದು GK ಕ್ವಶನ್ ಓಪನ್ ಮಾಡಿದ್ರೆ ಫಿಸಿಕ್ಸ್ ನಲ್ಲಿ ಕ್ವಶನ್ಸ್ ಇರ್ತಾವ ಏನಲ್ಲ? ಇರುತ್ತೆ. ಭೌತಶಾಸ್ತ್ರ ಅಂಡ್ ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಓಕೆ, ಮ್ಯಾಥ್ಸ್, ಸ್ಪೋರ್ಟ್ಸ್, ಕನ್ನಡ, ಇಂಗ್ಲಿಷ್, ಟೆಕ್ನಾಲಜಿ ಪಾರ್ಟ್, ಓಕೆ, ಎನ್ವಿರಾನ್ಮೆಂಟ್ ಸೈನ್ಸ್, EVS, ಪಂಚಾಯತ್ ರಾಜ್, ದೆನ್ ಕಂಪ್ಯೂಟರ್. ಸೊ ಕೌಂಟ್ ಮಾಡ್ರಿ, then you get some. ನೋಡಿ, 3 plus 4 ಎಷ್ಟಾಯ್ತು? 7 plus 3 10 ಅಂತ 10 plus 4
whether you have to prefer PC or DC. ಮತ್ತು ಇನ್ನೊಂದು ಎಷ್ಟು ನಾವು ಭಾಗ್ಯವಂತರು ನೋಡ್ರಿ ಹೇಳ್ತೀವಿ. ನೀವು PC ಮಾಡ್ಬೇಕಾದ್ರೆ ಎಷ್ಟು ವರ್ಷ ಓದ್ಬೇಕಾ? KS ಮಾಡ್ಬೇಕಾದ್ರೆ ಎಷ್ಟು ವರ್ಷ ಓದ್ಬೇಕು? IAS ಮಾಡೋದು ಎಷ್ಟು ವರ್ಷ ಓದ್ಬೇಕು? ಇನ್ನ ಇದು ನಮ್ಗೆ ಒಂದು ಭಾಗ್ಯ ರೀ. ಪೊಲೀಸ್ಗೊಂದು, PSI ಒಂದು, SLA ಒಂದು, FDA ಒಂದು, KS IAS ಹೆಂಗೆ ಕೊಟ್ಟಿರಂದ್ರೆ ಅದು ಮುಗಿದ ಹೋಗಿತ್ತು. ನೀವು ಓದಿದ್ರೊಳಗೆ ಸ್ವಲ್ಪ ನಂಬರ್ ಅವರ್ಸ್ ಜಾಸ್ತಿ ಮಾಡಿಬಿಟ್ರೆ PC ಟು PSI ಟು DYSP KSI, ಓಕೆ, ದೆನ್ IAS. ಅಲ್ಲಿ ನೀವು ಅವರ್ಸ್ ಚೇಂಜ್ ಮಾಡೋ ಕಷ್ಟ ರೀ. ಮುಗಿತು ಇಷ್ಟೇ. ಒಂದಿಷ್ಟು ಮಾಹಿತಿ ಜಾಸ್ತಿ ಓದ್ಬೇಕು. ನಾ ಹೇಳೋದಾದ್ರೆ ನಿಮಗೆ ಆಮೇಲೆ ಇನ್ನೊಂದು ನಿಮ್ದೇನು ಏಜ್ ಅಂತ ಜಾಸ್ತಿ ಇಲ್ಲ. ಐ ಥಿಂಕ್ 22, 21, 3 ಹಿಂಗಿರ್ಬೋದು. ಇಲ್ರಿ ದೊಡ್ಡ ದೊಡ್ಡ ಏನಿಲ್ಲ ರೀ, ಇರ್ಬೇಕು. ಅಟ್ಲೀಸ್ಟ್ ನೀವು ಇದನ್ನ ಇಟ್ಟರೆ ತಾಲೂಕಿನ ದಂಡಾಧಿಕಾರಿ, ತಹಸೀಲ್ದಾರರ, ಜಿಲ್ಲಾಧಿಕಾರಿ ಆಗಲಿ ತಹಸೀಲ್ದಾರ್ ಪೋಸ್ಟು, ಅಥವಾ DYSP ಪೋಸ್ಟು, ಅಥವಾ ಅಸಿಸ್ಟೆಂಟ್ ಕಮಿಷನರ್ ಹೊಡಿತೀರಿ. ಇದಕ್ಕೆ ಹೊಡಿತೀನಿ ನಾನು, ನನ್ನ ಪ್ರಕಾರ ಇದೆ ಗುರಿ ಅದಕ್ಕೆ ಹೇಳಿದೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾದ್ರೆ ನಾನು ಹೇಳ್ತಾರೆ IASಗೆ KSಗೆ ಟೈಮ್ ಇಸ್ ರಿಕ್ವೈರ್ಮೆಂಟ್. ನೀವು ಮತ್ತೆ ಬೇಜಾರಾಗಬೇಡ್ರಿ. ನಾ ಫಸ್ಟ್ ಚಾನ್ಸ್ ಕಟ್ಟಿದೆ ಸರ್, ನಂದು ಆಗಲಿಲ್ಲ ಅಂತಂದ್ರೆ ಬೇಜಾರಾಗೋದಿಲ್ಲ. ಇಲ್ಲಿ ಅಟೆಂಡೆನ್ಸ್ ಹೋಗುತ್ತೆ, ಅಟೆಂಡೆನ್ಸ್ ಇರುತ್ತೆ, ಓಕೆ, ಅದನ್ನು ನೀವು ಪ್ರಾಪರಾಗಿ ಯೂಸ್ ಮಾಡ್ತಾ ಹೋಗಿ. ಅದಂದ್ರೆ ನಾನು ನಿನ್ನೆ ಒಂದು ಆಚೆಗೆ ವಿಜಯಪುರದ ಜಗತ್ ಪ್ರಸಿದ್ಧ ಗೋಲ್ ಗುಂಬಜ್, ಓಕೆ, ಫಾರಿನರ್ಸು ಕೂಡ ಬರ್ತಾರಲ್ಲ. ಫಾರಿನರ್ಸ್ ಬ್ಯಾಡ ಬಿಡ್ರಿ, ಫಾರಿನರ್ಸ್ ನಮ್ಗೆ ದೂರ ಅದ ಬಿಡ್ರಿ. ಇಲ್ಲೇ ಬಾಲ್ ಕೊಡ್ತಾರೆ ಅಂದ್ರೆ ನನ್ನ ಮನೆಗೆ ಯಾರು ಬರಲ್ಲ, ಅಥವಾ ನಿಮ್ಮ ಮನೆಗೂ ಯಾರು ಬರಲ್ಲ. ಯಾಕಂದ್ರೆ ನಿಮ್ಮ ಮನೆ ಸ್ಮಾರಕ ಅಲ್ಲ. ನಿಮ್ಮ ಮನೆ ಭಾಳ ಅಂದರೆ 1 ಇಯರ್ನಲ್ಲಿ ಬಿಡೋಕ್ಕಾಗ್ತದೆ. ಬಟ್ ಕಂಪೇರ್ ವಿತ್ ವಾಟ್ ಗೋಲ್ ಗುಂಬಜ್ ಇಟ್ ಟೇಕ್ಸ್ 30 ಇಯರ್ಸ್ ಇಷ್ಟದವ್ರು ಇದ್ದಾರೆ. 30 ವರ್ಷ ತೊಗೊಂಡ್ರಿ ಕಟ್ಸಕ್ಕದ. 30 ವರ್ಷ ತೊಗೊಂಡ್ರಿ, 30 ವರ್ಷ ಗುಂಬಜ್ ಕಟ್ಟಕ್ಕೆ ತೊಗೊಂಡ್ರೆ. ಸೊ ಈಗ ಎಲ್ಲರೂ ತಲೆ ಎತ್ತಿ ನೋಡಂಗೆ ಅಂದರೆ ದೊಡ್ಡ ದೊಡ್ಡ ಮಾನ್ಯುಮೆಂಟ್ ಸ್ಮಾರಕಗಳನ್ನ ನಾವು ತಲೆ ಎತ್ತಿ ನೋಡ್ಬೇಕಾದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ದೊಡ್ಡ ದೊಡ್ಡ IAS KS ಆಗ್ಬೇಕಾದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ಅದಕ್ಕೆ ಬೇಜಾರಾಗಬೇಡ ಅಂತ ಹೇಳಿದ್ರೆ ನಮ್ಗೆ ಎಕ್ಸಾಂಪಲ್ ಇದೆ. 1 ಅಟೆಂಪ್ಟ್ ಆಗಲಿಲ್ಲ ಅಂದ್ರೆ ಬೇಜಾರಾಗೋದಿಲ್ಲ. ಮತ್ತು ನೀವು 12th ಫೇಲ್ ಮೂವಿ ನೋಡಿಲ್ಲ, ಫೇಲ್ ಆದ ತಕ್ಷಣ ಏನು ಹೇಳ್ತಾರ, ರೀಟ್ರೈ ಮುಗಿತು. ಇಲ್ಲಿ ನೋವು ಕೊಡಂಗಿಲ್ಲ, ಬೇಜಾರು ಆಗೋಂಗಿಲ್ಲ. ನಿನ್ನ ಫ್ರೆಂಡ್ ಆದ್ದು ಓಕೆ ಒಪ್ಪೋಣ, ಶಬಾಷ್ ಅನ್ನೋದು ಮುಂದೆ ಕಳಿಸೋದು, ನೀವು ಸ್ವಲ್ಪ ಗೈಡ್ ಮಾಡಿ ಅನ್ನೋದು, ಓಕೆ ಗೈಡ್ ಮಾಡ್ತಾರೆ. ಮತ್ತು ನಾವು ನೆಕ್ಸ್ಟ್ ಇಲ್ಲಿ ಅಳ್ಕೋತ ಬಂದಿರೋದು, ನಾ ಹಿಂಗೆ, ನಾ ಅವಳು ಹಿಂಗೆ ಅನ್ನೋ ಇಲ್ಲೇನು ನಮ್ಮದೇ ನಮ್ಮ ರಗಡಾಗಿತ್ತು. ಇನ್ನೊಬ್ಬರು ತಗೊಂಡು ನಾವೇನು ಮಾಡೋದು, ಹೌದು ಅರ್ಥ ಸತೆಗೆ. ಅದಕ್ಕೆ ಜಸ್ಟ್ ರೀಡ್, ಓಕೆ. ನನ್ನ ಕೇಳಿದ್ರೆ ಸಕ್ಸಸ್ಗೆ 3 ಪಾಯಿಂಟ್ಸ್. ನೀವು ಬೇಕಾದ ಮುಟ್ಟಿದೆಲ್ಲ ಚಿನ್ನ ಆಗ್ಬೇಕಾದ್ರೆ ಇವು 3 ರೆಫರೆನ್ಸ್ ಮಾಡ್ಬೇಕು. ಬುಕ್ಸ್ ಪ್ಲಸ್ ಏನು ಓದ್ತೀರಿ 4 ಜನ ಜೊತೆಗೆ ಡಿಸ್ಕಷನ್ನು, ಹೆಲ್ದಿ ಮಾಡಿದ್ರೆ ದಯವಿಟ್ಟು ಹೆಲ್ದಿ ಕಾಂಪಿಟೇಷನ್. ಓಕೆ, ಬಜೆಟ್ಗಳದು, ಬಜೆಟ್ ಜ್ಞಾನ ಏನು ಬಜೆಟ್ ಜ್ಞಾನ ಬೆಳೆಯುತ್ತದೆ. ಎಷ್ಟು ಅಲ್ರಿ, ನಾನು ಒಬ್ಬ IAS ಆಸ್ಪಿರೆಂಟ್, ನಾನೇ ನಿಮ್ಗೆ ಬಂದು ಹೇಳ್ಬೇಕು. ಮತ್ತೊಂದು ಪೋಸ್ಟ್ ಕಡಿಮೆ ಆಗಂಗಿಲ್ಲ, ಇಷ್ಟನ್ನು ನೀವು IAS ಮಾಡಿದ್ರೆ. ಮತ್ತೆ ಇಲ್ಲೆಲ್ಲ ಲೆಕ್ಚರ್ಸ್ ಆ ಮೈಂಡ್ ಬಂತಂದ್ರೆ ನೀವು ವಿಚಾರ ಮಾಡಿ ನೀವೇನಿರ್ತೀರಿ. ನಾನು ಹೇಳ್ತಂದ್ರಿ, ಇಲ್ಲಿ ಪ್ರತಿಯೊಬ್ಬ ಲೆಕ್ಚರ್ಸ್ ಕರ್ನಾಟಕದಲ್ಲಿ ಎಲ್ಲ ಲೆಕ್ಚರ್ಸ್ ಮನೋಭಾವನೆ ಆ ಥರ ಬಂತು ಅಂದರೆ ನಾನು ಯಾಕೆ ಹೇಳ್ಬೇಕಂತ ಬಂತಂದ್ರೆ ಸ್ಟೂಡೆಂಟ್ಸ್ ಒಂದು ನೈತಿಕ ಮೌಲ್ಯನೇ ಸಾಯ್ತು, ವ್ಯಾಲ್ಯೂಸ್ ಎಲ್ಲ ಮೆನ್ಷನ್ ಅರ್ಥಂದ್ರೆ. ಅದಕ್ಕೆ ಎಷ್ಟು ಓದ್ರಿ, ಓದಿದ್ದನ್ನು ಹಂಚಿ. ನನಗೆ ಸೇರಿಂಗ್ ಎಲ್ಲಿವರೆಗೂ ಶೇರಿಂಗ್ ರೀ, ಅರ್ಥ ಮಾಡ್ಕೊರಿ. ಎಲ್ಲಿವರೆಗೂ ಶೇರಿಂಗ್ ಅಂದರೆ ನಾಳೆ ಎಕ್ಸಾಮ್ ಇದೆ, ಇವತ್ತಿನವರೆಗೂ ನಿಮ್ಮ ಫ್ರೆಂಡ್ ಬಿಟ್ಕೊಳ್ಬೇಡಿ, ಎಲ್ಲ ಕೊಡೋದು. ಬಟ್ ನಾಳೆ ಎಕ್ಸಾಮ್ನಲ್ಲಿ ಅಲ್ಲೇ ಅಕ್ಕಪಕ್ಕ ಬಂದ್ರೆ ಒಂದು ಕ್ವಶನ್ ನೀವು ಹೇಳಕ್ ಹೋಗ್ಬೇಡಿ. ಆಮೇಲೆ ನೀವು ಕೇಳಕ್ಕೆ ಹೋಗ್ಬೇಡಿ. ನಿಮ್ಗೆ ಕೇಳೋದು ತಪ್ಪು, ಅವ್ರು ಹೇಳೋದು ತಪ್ಪು. ಅದನ್ನೇ ಹೇಳ್ಬೇಡ್ರಿ, ಸೈಂಟಿಫಿಕ್ ಆಗಿ ಹೇಳ್ತೀವಿ. ನೀವು ಕೇಳಿದ ತಪ್ಪೇ, ಅವ್ರು ಹೇಳೋದು ತಪ್ಪೆ. ಯಾಕಂದ್ರೆ ನೀವು ಕೇಳಿದ ಕ್ವಶನ್ಗೆ ಅವ್ರು ರಾಂಗ್ ಬರ್ದಿದ್ರೆ ನಾನು ನೀವು ರಾಂಗ್ ಹೇಳಿದೆ ನೋಡ, ಮತ್ತೆ ಪಾಪ ಹೇಳೋದ್ರಲ್ಲೇ ಮತ್ತೆ ನೀವು ಬಯಸ್ಕೋಬೇಕು ಅವ್ರು ಬಿಡಿ. ಹೌದಲ್ರಿ, ಅವ್ರು ರಾಂಗ್ ಬರ್ದಿದ್ರೆ ಅದನ್ನೇ ಹೇಳ್ಬೇಕು ನಾವು. ಅದಕ್ಕೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಕೇಳಬೇಡ್ರಿ, ಅವ್ರು ಹೇಳ್ಬೇಡ್ರಿ. ಅದಕ್ಕೆ ಬಿಫೋರ್ ಎಲ್ಲನೂ ಕೊಟ್ಟಿರ್ತಾರೆ ಪಾಪ ಫ್ರೆಂಡ್, ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಮತ್ತೆ ಅವ್ರ ಮೇಲೆ ನಾನಂದ್ರು ಯಾವುದೇ ಇನ್ಸ್ಟಿಟ್ಯೂಟ್ ಹೋದಾಗ ಫಸ್ಟ್ ಇದನ್ನೇ ಹೇಳ್ತಿದ್ದೆ, ಈ ಮೈಂಡ್ ರೀ ಇಲ್ರಿ ಈಗಿನ ಜನರಿಗೆ ಅದು ಯಾಕೆ ಗೊತ್ತಾಗ್ತದೆ. ಆ ಕಡೆ ಇದೆ, ನಾನೇ ಒಬ್ಬನೇ ಮಾಡ್ಕೋಬೇಕು, ನಾನೇ ಒಬ್ಬನೇ ಆಗೋದು, ಈ ಥರ ಮೈಂಡ್ ಇದೆ. ಆ ಥರ
ಕೆಲಸ ಅಲ್ಲ. ಜ್ಞಾನಕ್ಕೆ ನಿಂತೀವಿ ಅಂತಂದ್ರೆ ಕಲಿಸ್ಬಿಡ್ಬೇಕು. ಇನ್ನು ನಮ್ಮಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಬಂದು ಗೊತ್ತಲ್ಲ ಎಷ್ಟು ಅವ್ರೇನು ಹೈಡ್ ಮಾಡ್ಯಾರ ನಾಲೆಜ್ ಏನು ಮತ್ತೆ ಹೈಡ್ ಮಾಡಿಲ್ಲ ಅಂತ ಹೇಳಿ ಇಡೀ ಇಂಡಿಯಾ ತುಂಬ ಪ್ರಸಿದ್ಧಿ ಆಗ ಹಿಡನ್ನು ಭಾಳ ಡೇಂಜರ್ ನೋಡಿ. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾದರೂ ಭೌತಶಾಸ್ತ್ರ ನಿಯಮಗಳು ಸುಳ್ಳಾಗ ಫಿಸಿಕ್ಸ್ ಸೈನ್ಸ್. ಯಾಕಂದ್ರೆ ಗಾದೆ ಮಾತು ಸುಳ್ಳಾಗಲ್ರಿ. ಯಾಕಂದ್ರೆ ಗಾದೆ ಮಾತುಗಳನ್ನ ನಾವು ಅನುಭವ ಮಾಡಿಕೊಂಡು ಅನುಭವ ಮಾಡಿ 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 ಆಗಿ ಒಂದು ಗಾದೆ ಮಾತು ಈಗ ಗಾದೆ ಸುಳ್ಳಾಗ ಚಾನ್ಸ್ ಇದೆ. ಅದಕ್ಕೆ ಅವ್ರು ಬರ್ದಾರ್ರಿ, ಎಷ್ಟು ನೀವು ಬಚ್ಚಿಡ್ತೀರಿ ಜ್ಞಾನ ಅದೇನಂದ್ರಿ ಕುಳಿತೈತಿ, ಎಷ್ಟು ಜನರಿಗೆ ನೀವು ಹಂಚ್ತೀರಿ ಅದು ಓಕೆ. ಬಟ್ ನಾನು ಇನ್ನೊಂದು ಹೇಳಿ ಒಂದಿಷ್ಟು ಫಿಸಿಕ್ಸ್ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಿದ್ದೆ. ಓಕೆ, 4th ಪಾಯಿಂಟ್, ಎನ್ಹಾನ್ಸ್ ದ ಮೆಮರಿ ಪವರ್. So what is the process of enhancing the memory power? By taking tablets and injection and वगैरह वगैरह होगा गुड़गी तोड़्री इंजेक्शन ಏನಾದವ ಅದಕ್ಕೆ 12th ಫೇಲ್ ಮೂವಿನಿಂದ ನಮಗೆ ತಿಳಿದು ಬಂದಿದ್ದು 2 ಅಂಶಗಳು. ರೀಟ್ರೈ ಅನ್ನೋದು ಒಂದು, ಹುಡುಗಿಯಿಂದ ಬೆನ್ನ ಹತ್ತಬೇಡ ಒಂದು. ಪಕ್ಕ ನೋಡಿ 2 ಪಾಯಿಂಟ್ ಹೇಳ್ಬಿಟ್ರೆ 2 ಕ್ವಶನ್ ಅವ್ರು ಆಗಿದ ಘಟನೆ ಶರ್ಮಸ್ಥಳಿಗೆ ಆಗಿದ ಘಟನೆ ಅದು. ನಾ ಎಲ್ಲರೂ ಹಂಗೆ ಅಂತ ಹೇಳ್ದಲ್ಲ, ಬಟ್ ಅವ್ರು ಮೇಡಮ್ ಹೆಂಗಾದ್ರು ಅವರು ಕಲೆಕ್ಟರ್ ಆಫೀಸರ್ ಆಗಿ ಬಂದ್ರು, ಅವ್ರಿಗೆ ಅವ್ರು ಗೈಡ್ ಮಾಡಿದ್ರು. UPSC ಒಳಗೆ ಬೇಜಾರಾಗ್ಬಿಟ್ರೆ ಡೆಲ್ಲಿ ಒಳಗೆ ಹಿಂಗೆ ನಡೀತದೆ. ಕೆಲವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಒಳಗೆ ಪಾಠ ಮಾಡಿ ಹೋಗ್ತಾರ, ಫ್ರೆಂಡ್ಸ್ ಆಗ್ತಾರ, ಹಂಗೆ ಅದು ಕಂಟಿನ್ಯೂ ಮಾಡ್ತಾರ. ಇಬ್ರು IAS ಆಫೀಸರ್ ಆಗ್ತಾರ ಮತ್ತೆ ಮದುವೆ ಮಾಡ್ತಾರೆ. ಅಲ್ಲಿ ಯಾವ ಕಾಸ್ಟ್ ಯಾವ ಏನು ಬರಲ್ಲ. ಇಲ್ಲಿ ಸಾದಾ ಮಂದಿ ಮಾಡ್ಕೊಂಡಿರ್ತಾರ, ಇಡೀ ಊರು ತುಂಬ ಏನಾಗ್ತದ್ರಿ ಅಂದ್ರೆ ನಾಲೆಜ್ ಎಷ್ಟು ಬೆಲೆ ಇದೆ ನೋಡ. ಹೌದಿಲ್ರಿ, ಒಂದು ಪವರ್ಗೆ ಇನ್ನೊಂದು ನಾಲೆಜ್ ಅದು ಯಾರು ಏನು ಕೇಳಲ್ಲ. ಇದಕ್ಕೊಂದು ಬೆಸ್ಟ್ ಟ್ರಿಕ್ಸ್ ಅದ್ರಿ. ಡಿಸ್ಕಸ್ ವಿತ್ ಇವೇ ಟ್ಯಾಬ್ಲೆಟ್ಸ್ ರೀ, ಇವೇ ಟ್ಯಾಬ್ಲೆಟ್ಸ್. ರೀಟ್ರೈ ಅಂತ ಶಬ್ದ ಇದೆ ನೋಡ್ರಿ, ಅದೇ ಟ್ಯಾಬ್ಲೆಟ್. ರೀಡಿಂಗ್ ಅಗೇನ್ ನೀವು ಚಂದನ್ ಟಿವಿ ಥಟ್ ಅಂತ ಕಾರ್ಯಕ್ರಮ ನೋಡ್ತೀರಿ, ಸೋಮೇಶ್ವರ ಸರ್ ಅವ್ರಿಗೆ ಒಬ್ರು ಯಾರೋ ಪ್ರಶ್ನೆ ಮೆಮರಿ ಪವರ್ ಹೆಚ್ಚು ಮಾಡ್ಬೋದು ಹೆಂಗೆ. ಇದು ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಒಂದು ಪ್ರಶ್ನೆ ಮಾಡಿದ್ರು ಸ್ಟೂಡೆಂಟ್ಸ್ ಎಲ್ಲ ಕೂಡ. ಸರ್ ನನ್ನ ಮನಸ್ಸು ಭಾಳ ಚಂಚಲ ಐತ್ರಿ, ಅದನ್ನ ಕಂಟ್ರೋಲ್ ಮಾಡೋದು ಹೆಂಗೆ 2 ಪ್ರಶ್ನೆ ಭಾಳ ಚಂದ ಕೊಟ್ಟು ಸಿದ್ದೇಶ್ವರಪ್ಪ. ಮನಸ್ಸನ್ನ ಚಂಚಲ ಇರ್ಬೇಕಂತಾರೆ, ಚಂಚಲ ಇದ್ರೆ ಚಲೋ. ಯಾಕಂದ್ರೆ ಒಮ್ಮೆ ಮೈಂಡ್ ಕಾನ್ಸಂಟ್ರೇಟ್ ಆಗಿದ್ರೆ ಏನಾದ್ರೆ ನಾನು IAS ಓದಬಾರಂತ ಕಾನ್ಸಂಟ್ರೇಟ್ ಆಗ್ಬೇಕಂದ್ರೆ ನಾನು ಒಟ್ಟು ಏನು ಎಕ್ಸಾಮ್ ಬರೆದ ಕಾನ್ಸಂಟ್ರೇಟ್ ಅದಕ್ಕೆ ಅವ್ರಿಗೆ ಚಂಚಲ ಇರೋ ಮನಸ್ಸು ಅವ್ರು ಚಂಚಲ ಹಿಂಗಿದ್ರೆ ಹಿಂಗೆ ಚೇಂಜ್ ಆಗ್ಬೇಕ್ರಿ, ಬೇಜಾರಾಗಬಾರ್ದು. ನನ್ನ ಮನಸ್ಸು ಒಟ್ಟು ನಿಂತರು ನೋಡ ಚಲೋ ಅದ. ಯಾಕಂದ್ರೆ ಹಿಂಗೆ ಹೋಗಿ ಮತ್ತೆ ಮನಸ್ಸು ಚಂಚಲ ಹೆಂಗಿರ್ಬೇಕಂದ್ರೆ ಹಿಡಿದೆಲ್ಲ ಚಿನ್ನ ಆಗ್ಬೇಕ್ರಿ. ಅದು ಆ ತಾತ್ಪರ್ಯದಲ್ಲಿ ಇಟ್ಕೊಂಡೆ ಸಿದ್ದೇಶ್ವರಪ್ಪ. ಹಿಂಗೊಂದು ವರ್ಷ ಓದೋದು ಮತ್ತೆ ಬಿಟ್ಬಿಡೋದ್ರಿ, ಮತ್ತೆ ಚಂಚಲ ಆಯ್ತು ಸರ್ ಮತ್ತೆ ಹೊಡೋದು ಹಂಗಂದ್ರೆ ಅದಕ್ಕೆ ಇದಕ್ಕೆ ಬೆಸ್ಟ್ ಮೆಥಡ್ ಅಂದ್ರೆ ನಾನು ಹೇಳಿದ್ರೆ ರೀಡಿಂಗ್ ಹಂಗೇನೆ ಜೊತೆಗೆ ಏನ್ ಮಾಡ್ಬೇಕು ಹೋಗ್ಬೇಕಂದ್ರೆ ಸ್ವಲ್ಪ ಏನು ಟ್ರಿಕ್ಸ್. ಅಕಾಡೆಮಿ ಹೆಸರು ಏನು ಟ್ರಿಕ್ಸ್. ಸರ್ ಏನು ಡೈರೆಕ್ಟ್ ಅಲ್ಲ, ಟ್ರಿಕ್ಸ್ ಅಕಾಡೆಮಿ ಇದೆ. ಓಕೆ, ಈಗ ಇದಕ್ಕೆ ನಾನು ಸ್ವಲ್ಪ ಟ್ರಿಕ್ಸ್ ಕೊಡ್ತೇನೆ ಸರ್. ಏನಂದ್ರೆ ವಿಟಮಿನ್ಸ್ ಅಂತ ಬರ್ತಾವ, ರೈಟ್? ಸೊ ಹೌ ಮೆನಿ ವಿಟಮಿನ್ಸ್ ಆರ್ ದೇರ್? ಜೀವಸತ್ವಗಳು ಎ ಎಲ್ಲ ಬಿ ಸಿ ಡಿ ಇ ಎಫ್ ಜಸ್ಟ್ ಮುಗಿಸಂಗಿಲ್ಲ. ಇವರೇ 6 ವಿಟಮಿನ್ಸ್ ಜೀವಸತ್ವಗಳು. ಜೀವಕ್ಕೆ ಸತ್ವವನ್ನು ತುಂಬ್ತಾವ. ಬಟ್ ಇದ್ರೊಳಗೆ ಹೆಂಗೆ ಖುಷಿಯಾಗಿ ಆಗುತ್ತಂದ್ರೆ 2 ವಿಷಯ. ಓನ್ಲಿ 2 ವಿಟಮಿನ್ಸ್ ಆರ್ ದೇರ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, and remaining 4 vitamins are there, they are soluble in fat. This is the question. I will ask in the examination also. Okay. 6 2 ವಿಟಮಿನ್
4 ವಿಚಾರಗಳು ಕೊಬ್ಬಿನಲ್ಲಿ ಕರಗುತ್ತವೆ. ಹಾಗಾದ್ರೆ ಅವುಗಳು ಯಾವುವು? ಇದು ಸೈನ್ಸ್ ಡಿಸ್ಕಷನ್. ಅದಕ್ಕೆ ಇದಕ್ಕೆ ಏನು ಕೊಡೋಣ? ಟ್ರಿಕ್ಸ್ ಕೊಡೋಣ ಸದ್ಯ. ಹೆಂಗಂದ್ರೆ ದಿನಾಲು ಚಿಕ್ಕ ಮಕ್ಕಳನ್ನ ಯಾವ ನೀರಿನಿಂದ ಸ್ನಾನ ಮಾಡಿಸುತ್ತಾರೆ? ಮುಗಿತದೆ. ನೀರಿನಲ್ಲಿ ಕರಗುವ 2 ವಿಟಾಮಿನ್ ಬಿ ಅಂಡ್ ಸಿ. ನೀವು ರಾತ್ರಿ 12ಕ್ಕೆ ಎಬ್ಬಿಸಿ ಹೇಳ್ತೀರಿ ಆನ್ಸರ್ ಮುಗಿತಿದೆ. ಸೊ these two are soluble in water, right? And remaining four are A, D, E. Okay, but these four are soluble in what? Fat. That's ಕೊಬ್ಬು. I think ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ? Anybody South Karnataka? No, ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ. ಹೌದಾ? ಯಾಕೆ ಅಂದ್ರೆ ಉತ್ತರ ಕನ್ನಡದೊಳಗಡೆ ರಾತ್ರಿ ಊಟ ಮಾಡಿದ ತಕ್ಷಣ ನಮ್ಮ ತಂದೆ ನಮ್ಮ ತಾಯಿ ಎಲೆ ಮತ್ತು ಅಡಿಕೆ ತಿನ್ನುವಂತ ಹವ್ಯಾಸ ಅಪಸರಿ ಇರ್ತದೆ ಕೆಲವೊಂದಿಗೆ. ಹಳ್ಳಿಯಲ್ಲಿ ಅವ್ರು ಯಾಕೆ ನೀವು ಯಾಕೆ ಪ್ರಶ್ನೆ ಮಾಡ್ರಿ ಎಲೆ ಅಡಿಕೆ ಯಾಕೆ ತಿಂತಾರೆ ಕೇಳಿದ್ರೆ ಉಂಡಿದನ್ನ ಅಥವಾ ಉಂಡಿದ ಆಹಾರ ಸರಿಯಾಗಿ ಆಗಲ್ಲ ಮರ ಅಂತಾರೆ. ಪಚನಕ್ರಿಯೆ ಕಷ್ಟ ಇದೆ ಎಲೆ ಅಡಿಕೆ ತಿನ್ಬೇಕಲ್ಲ. ಆಕ್ಚುಲಿ ನೀವು ತಿನ್ನೋದು ಸಾಧನೆ ಆಗೋದಿಲ್ಲ. ಎಲೆ ಮತ್ತು ಏನು ಏಕಂದ್ರೆ ಅಡಿಕೆ. ಹೌದಾ? ಎಲೆ ಬಿಟ್ಟರೆ ಏನು ಉಳಿತು? ಹಂಗಾರ ಎಲೆ ಅಡಿಕೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಓಕೆ ಸರಿಯಾಗ ಜೀರ್ಣಕ್ರಿಯೆ ಸರಿಯಾಗಾದ್ರೆ ಕೊಬ್ಬು ಬರಲ್ರಿ, ಫ್ಯಾಟ್ ಕಂಟೆಂಟ್ ಉಳಿಯಲ್ಲ. ಹಂಗಾರ ಎಲೆ ಬಿಟ್ಟರೆ ಏನು ಉಳಿತು? ಅಡಿಕೆ. ಡೋಂಟ್ ರೀಡ್ ಎಲಿಕೆ. ಡೋಂಟ್ ರೀಡ್ ಎಲಿಕೆ. ಹೆಂಗ ಹೋಗ್ತದೆ? ಅಡಿಕೆ. ಅಡಿಕೆ ಸಾಲಿನಲ್ಲಿ ಕೊಬ್ಬು ಅಂದ್ರೆ ಎಲೆ ತಿನ್ನೋದ್ರಿಂದ ಜೀರ್ಣಕ್ರಿಯೆಯಿಂದ ಜೀರ್ಣಕ್ರಿಯೆ ಸರಿಯಾಗ್ತದೆ. ಕೊಬ್ಬು ಬೆಳೆಯಲ್ಲ, ಕೊಬ್ಬು ಬೆಳೆಯೋದಿಲ್ಲ. ಕೊಬ್ಬು ಬರಬಾರ್ದು ಅಡಿಕೆ. ಸೊ ಅಡಿಕೆ ಇಲ್ಲಿ ಬಿಸಿ ಏನಪ್ಪ ನೀರು. ಹಿಂಗ್ರಿ ಬರೀ ಹೋದಲ್ಲ ಎಲ್ಲ ಸಬ್ಜೆಕ್ಟಲ್ಲಿ ನಾವು ಕೂಡ ಟ್ರಿಕ್ಸ್ ಮಾಡ್ಬೋದು. ಆದ್ರೆ ಇನ್ನೂ ನೆನಪಿಲ್ಲ ಟ್ರಿಕ್ಸ್ ನಿಂದ ನಾನು ಏನಾದ್ರೂ ಎಕ್ಸಾಮ್ ಪಾಸ್ ಆಗ್ತೇನೆ ತಲೆ ಬಂದ್ರೆ ಆಗುತ್ತೆ. ನಾಲೆಜ್ ಇಂಪಾರ್ಟೆಂಟ್ ಅಲ್ರಿ. ಮೊದಲ ಇವು 6 ವಿಟಾಮಿನ್ಗಳು ಎಲ್ಲಿ ನೆನಪು ಆಗ್ತಾವು, ಯಾವ್ಯಾವ ಆಹಾರದಲ್ಲಿ ಕಂಡು ಬರ್ತಾವು ಅಥವಾ ಹಣ್ಣಿನಲ್ಲಿ ಕಂಡು ಬರ್ತಾವ ಎಲ್ಲ ಓದಿರ್ಬೇಕ್ರಿ. ನಿಮಗೆ ಕನ್ಫ್ಯೂಸ್ ಆದಾಗ ಮಾತ್ರ ಏನು ಮಾಡ್ಕೋಬೇಕು? ಎಲ್ಲ ಬಯಾಲಜಿ ಕ್ವಶನ್ ಆಗಿದೆ, ಸಾಕಷ್ಟು ಬಾರಿ ಆಗಿದೆ. ಯಾರು ನೀವು ಯಾರು SDA FDA PSA ಬರ್ತಿದ್ರೆ ಎಲ್ಲ ಆಗಿದೆ ಕ್ವಶನ್ಸ್. ಈಗ ಸೊ ಸನ್ಲೈಟ್ ಅಂದ್ರೆ ದಿನಾಲು ನೋಡ್ತೀರಿ. ಹೌದಾ? ಓಕೆ. ಇದನ್ನ ಕೊನೆ ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ರೈಟ್? ಸನ್ಲೈಟ್ ನೋಡ್ರಿ. ಓಕೆ. ಈ ಸೂರ್ಯನಲ್ಲಿ 7 ಕಲರ್ಸ್ ಅದಾವೆ. Do you agree? So what are those colors? BR, BZYOR. Vibzia. This is based on light chapter. Okay? Velocity chapter or question bರ್ತದೆ. So Vibzia, violet, indigo, blue, green, yellow, orange, red. Right? ನೇರಳೆ, ಬೂದು, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಇದು ಒಂದು ಕೋಡ್ ಇಂದ ಎಷ್ಟು ಎಕ್ಸಾಂಪಲ್ ಕೇಳ್ತಾರೆ ಅಷ್ಟೇ. So these 7 colors are present in sun as well as our ordinary light also. Ordinary lamp, ಈ lamp ಗೆ ಟ್ಯೂಬ್ಲೈಟ್ ಎಷ್ಟು ಕಲರ್ಸ್ ಇದೆ ಹೇಳಬೇಕು? 7. ಹೌದು, 7 ಕಲರ್ಸ್ except laser light. Laser light is a monochromatic light. Mono means single, chromo means colors. It is a monochromatic. Mono ಅಂದ್ರೆ ಏಕವರ್ಣೀಯ ಬೆಳಕು. ಏಕ ಅಂದ್ರೆ ಒಂದು, ವರ್ಣದ ಕಲರ್ ಒಂದೇ ಕಲರ್ ಇಂದ ಕೂಡಿದ ಬೆಳಕು ಯಾವುದು? ಲೇಸರ್. ಅದು ಬಿಟ್ರೆ ಉಳಿದಿದ್ದೆಲ್ಲ ಎಷ್ಟು ಕಲರ್ಸ್ ಅಂತ 7. ಅದನ್ನ ಈ ಟ್ಯೂಬ್ಲೈಟ್ ಎಷ್ಟು ಕಲರ್ಗಳು? ನಿಮ್ಮ ಮನೆಯೊಳಗಿರುವಂತ 12 ನಂಬರ್ ಬಸ್ತದೆ ಎಷ್ಟು ಅದಾವು? ಸನ್ ಮೇಲೆ ಎಷ್ಟು ಅದಾವ್ರಿ? and how many colors are present in rainbow also? 7. ಅರ್ಥ? ಇಷ್ಟು ಕ್ಲಾಸ್ these 7 colors are present in also rainbow. ಹೌದಾ? ನೋಡಿ ಹೇಗೆ ಖುಷಿಯಾಗ ರೈನ್ಬೋದಲ್ಲಿ ಮತ್ತೆ ಕಾಮನ್ ಬಿದ್ದಿರಂತ. ಓಕೆ. ಅಂಡ್ ಇಲ್ಲಿ ಹೇಗಾದ್ರೆ ಈ 7 ಕಲರ್ ನಲ್ಲಿ ವಾಟ್ ಆರ್ ದ 12 ಕಲರ್ಸ್ ಪ್ರೆಸೆಂಟ್ ಇನ್ ದ ರೈನ್ಬೋ ಆರ್ ವಾಟ್ ಆರ್ ದ ಎಕ್ಸಿಸ್ ಕಲರ್ಸ್ ಪ್ರೆಸೆಂಟ್ ಇನ್ ದ ರೈನ್ಬೋ? ಈ ಕಾಮನ್ ಬಿಲ್ಲಿನ ಅಂಚಿನಲ್ಲಿ ಕಂಡು ಬರುವ ಕಲರ್ಸ್ ಯಾವ ಕಲರ್? ಅಂಚಿನಲ್ಲಿ ಅಂತ ನೋಡ್ರಿ, ಹೀಗೆ ಹೋದ್ರೆ ಅಂಚಿನಲ್ಲಿ ಕಂಡು ಬರೋದು ರೆಡ್. ಅಂಡ್ ಸಪೋಸ್ ಯು ಹ್ಯಾವ್ ಟು ಮೂವ್ ಫ್ರಮ್ ರೆಡ್ ಟು ವೈಲೆಟ್ ಬಂದ್ರೆ ರೆಡ್ ಅಂಡ್ ವೈಲೆಟ್
colors are edges colors of the rainbow ಅಂತೀವಿ, or they are in terminal colors. ಟರ್ಮಿನೇಟ್ ಅಂದ್ರೆ ನಾಶ ಮಾಡು, ಅಂತ್ಯ ಮಾಡು, ಅಂಚಿನಲ್ಲಿ ಕಂಡುಬರುವ, ಅಳಿವಿನ ಅಂಚಿನಲ್ಲಿ ಅಲ್ಲ, ಒಂದೇ ಅಂಚಿನಲ್ಲಿ ಕಂಡುಬರುವ ಬಣ್ಣಗಳು. ಒಂದಾಯ್ತು, ಎರಡಾಯ್ತು, ಮೂರಾಯ್ತು. ಓಕೆ, ಇನ್ನೊಂದು ಕ್ವಶನ್ ಅಂದ್ರೆ ವಾಟ್ ಇಸ್ ದ ಮಿಡಲ್ ಕಲರ್ ಪ್ರೆಸೆಂಟ್ ಇನ್ ದ ರೇನ್ಬೋ? ಗ್ರೀನ್. ಕಾಮನ ಬಿಲ್ಲಿನ ಮಧ್ಯದಲ್ಲಿ ಕಂಡುಬರುವ ಬಣ್ಣ ಯಾವುದು? ಇದು ಇಷ್ಟು ಕೊಟ್ಟು ಹೇಳಬೇಕಾದ್ರೆ ವಾಟ್ ಆರ್ ದ ಪ್ರೈಮರಿ ಕಲರ್ಸ್ ಆಫ್ ಲೈಟ್? ವಾಟ್ ಆರ್ ದ ಪ್ರೈಮರಿ ಕಲರ್ಸ್ ಆಫ್ ಲೈಟ್ ಅಂದ್ರೆ ಬೆಳಕಿನಲ್ಲಿ ಕಂಡುಬರುವ ಪ್ರಾಥಮಿಕ ಬಣ್ಣಗಳು. ಅದೇ ಸಿಂಪಲ್ ಆಗಿ ಟ್ರಿಕ್ಸ್ ನೋಡ್ರಿ. GRB ತುಪ್ಪ, ಅಮ್ಮ ಮಾಡಿದ ತುಪ್ಪ, ಗಮಗಮಿಸುವ ತುಪ್ಪ, ತಿಂದ್ರೆ ಮರಳು ಮರಳಾಗಿ ತುಪ್ಪ. GRB ತುಪ್ಪ, GRB ಘೀ, ಯಾರ ಹೆಸರು ಕೇಳಿದ್ದು? ಇಷ್ಟು ಎವ್ರಿಬಡಿ ಹೌದಲ್ಲ? ಇದೊಂದು ಟ್ರಿಕ್ಸ್. G ಫಾರ್ R ಫಾರ್ but B for ಏನು? B for ಏನು? Blue, but not B ಅಂದ್ರೆ ಬ್ಲೂ ರೀ, ಬ್ಲಾಕ್ ಅಲ್ಲ. ಇನ್ನೊಂದು ಕೋಡ್ ನೋಡ್ರಿ, ಸೇಮ್ ಕೋಡ್ GRB. ಸೊ GRB ಅಂದ್ರೆ ಗ್ರೀನ್, ರೆಡ್, ಬ್ಲೂ, ದೀಸ್ ಆರ್ ದ ಪ್ರೈಮರಿ ಕಲರ್ಸ್ ಇನ್ ಲೈಟ್. ಪ್ರಾಥಮಿಕ ಬಣ್ಣಗಳು ಅಂತ ಬೆಳಕಿದ್ರೆ. ಸೊ ಹಾಗಾದ್ರೆ ಗ್ರೀನ್, ರೆಡ್, ಬ್ಲಾಕ್, ದಿಸ್ ಇಸ್ ಏನಪ್ಪ? ಪ್ರೀಫಿಕ್ಸ್ ಪ್ಲಗ್. ನೋಡ್ರಿ ಕ್ವಶನ್ ಕೇಳಿದ್ರೆ ನಮ್ದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಕ್ವಶನ್ ಆಗಿದೆ. ಆ ಸಾಕೆಟ್ ನಾಗ ಪ್ರೀಫಿಕ್ಸ್ ಪ್ಲಗ್ ಇದೆ ಗೊತ್ತಾ? ನಾವು ಮೂರು ಪಿನ್ ಇದು ಮುಗಿಸ್ತೇವೆ, ಏನು ಪ್ಲಗ್ ಹಾಕ್ತಿಲ್ಲ. ಆ ಮೂರು ಪಿನ್ ಪ್ಲಗ್ ಒಳಗೆ 3 ವೈರ್ ಇರ್ತಾವೆ. ಅಂಡ್ ದೇ ಹ್ಯಾವ್ ಕೋಟೆಡ್ ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ಸ್. ಯಾವ ಡಿಫರೆಂಟ್ ಕಲರ್ಸ್ ಕೋಟೆಡ್ ಮಾಡಿರ್ತಾರಪ್ಪ ಅಂದ್ರೆ ಗ್ರೀನ್ ಕಲರ್ ಇರುತ್ತೆ, ರೆಡ್ ಕಲರ್ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ. ಜಸ್ಟ್ ಅಬ್ಸರ್ವ್ ದ ಪ್ಯಾಟರ್ನ್ಸ್. ಸಿ ಅದ್ರ ವೈರ್ ಬ್ಲಾಕ್ ಕಲರ್ ಇರಲೇಬೇಕು, ಗ್ರೀನ್ ಕಲರ್ ಇರಬೇಕು. ಆಮೇಲೆ ಮೋಸ್ಟ್ ಆಫ್ ದ ಕಲರ್ ಇದು ಗ್ರೀನ್, ರೆಡ್ ಅಂಡ್ ಬ್ಲಾಕ್. Sometimes yellow on ಬರುತ್ತೆ. ಬಟ್ ದಿಸ್ ಆರ್ ದ ಮೇನ್ ಪ್ರೈಮರಿ ಅಂತ ಅನ್ಸುತ್ತೆ. ಈಗ ನೋಡ, ಇದೇ ಸೇಮ್ GRB ತುಪ್ಪ ನಾವು ಪ್ರೈಮರಿ ಕಲರ್ಸ್ ಆಫ್ ಲೈಟ್ ಅಂತೀವಿ ಅಂಡ್ ಪ್ರೀಫಿಕ್ಸ್ ಪ್ಲಗ್ ಯೂಸ್ ಮಾಡ್ತೀವಿ. ಇನ್ನೊಂದು ನೋಡ್ರಿ, ನಾನು ಹಿಂಗೆ ಬರೀಬೋದು ನೋಡ್ರಿ. ಬರೀಬೋದು ಹೇಗೆ ನೋಡ್ರಿ? GR ಸೇಮ್ ಆಯ್ತು, B into B ಅಲ್ಲಲ್ರಿ, B into B, B ಸ್ಕ್ವೇರ್. ಮುಂದೊಂದು ಈ ಶಬ್ದ ಬರ್ತದೆ Y. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಗೊತ್ತಾ? ಕೌಂಟರ್ ಕೊಡ್ತೇವೆ ಗೊತ್ತಾ? ಏನೋ ಕೆಲಸಕ್ಕೆ ಮಾತ್ರ ಕರಿಬೇಡ್ರಿ, ಊಟಕ್ಕೆ ಮಾತ್ರ ಮರಿಬೇಡ್ರಿ. ರೈಟ್? ಕೆಲಸಕ್ಕೆ ಮಾತ್ರ ಕರಿಬೇಡ್ರಿ, ಊಟಕ್ಕೆ ಮಾತ್ರ ಮರಿಬೇಡ್ರಿ. ಕೌಂಟರ್ ಹೆಂಗಂದ್ರೆ GRB ಓಕೆ, GRB ಸ್ಕ್ವೇರ್ ಯಾಕೆ ಕೌಂಟರ್ ಹಾಕ್ತೇವೆ? ಊಟ ಓಕೆ, ಪಾಠ ಯಾಕೆ? ಹಿಂಗೆ ಈ ಥರ ಕೌಂಟರ್ ಹಾಕ್ತೈತಿಲ್ರಿ. ಊಟ ಓಕೆ, ಪಾಠ ಯಾಕೆ ಅನ್ನೋದು ಇಂಗ್ಲೀಷ್ ಹೆಂಗ್ ಹೇಳ್ತೀರಿ ನೀವು? ಬರ್ದೇವ್ರ ಯಾಕೆ, ವಾಯ್. ಇದು ತಪ್ಪಂತೂ ಅನ್ನಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ನೀವು ಮೆಸೇಜ್ ಹಿಂಗೆ ಮಾಡ್ತೀರಿ, ವೈ ಆರ್ ಯು ನಾಟ್ ಕಮಿಂಗ್. ವೈ ಆರ್ ಯು ನಾಟ್ ಕಮಿಂಗ್. ನಾನೇ ತಿಳ್ಕೊಬೇಕ್ರಿ, ಇಲ್ಲಿ OU ಇದೆ, ಇಲ್ಲಿ A ಇದೆ, ಇಲ್ಲಿ ನಾನು ತಿಳ್ಕೊಂಡು ಆನ್ಸರ್ ಮಾಡ್ಬೇಕು. ನಾನು ಇದೇ ಅಂತಂದ್ರೆ ಮೆಸೇಜೇ ಮಾಡಕ್ಕೆ ಕೂತಿರಂದ್ರೆ ಕಂಪ್ಲೀಟ್ ಸ್ಪೆಲ್ಲಿಂಗ್ ವಾಯ್ಸ್ ಮಾಡಿದ್ರ ಮತ್ತೆ ಶಾರ್ಟ್ಕಟ್ ಮಾಡೋದು. ಇದು ವೆರಿ ಡೇಂಜರ್ ಇದೆ ರೀ. ನಾಳೆ ಪ್ರಬಂಧ ಮಾದರಿಯ ಟೈಪ್ ಅಂದ್ರೆ ಎಸ್ಸೆ ಟೈಪ್ ಕ್ವಶನ್ ನೀವು ಅಲ್ಲಿ ಫೇಲ್ ಆಗ್ತದೆ. ಸ್ಪೆಲ್ಲಿಂಗ್ ಬರಲ್ಲ, ನೆನಪಾಗಲ್ಲ. ಯಾರೋ ಸಬ್ ಇನ್ಸ್ಪೆಕ್ಟರ್ ಬರೆದ್ರೆ ಅಂದ್ರಲ್ಲ, ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಸ್ಪೆಲ್ಲಿಂಗ್ ಬರಲ್ಲ. ಸ್ಪೆಲ್ಲಿಂಗ್ ನೀವು ತಪ್ಪು ಬರೋದಂದ್ರೆ ಹೆಂಗೆ ನೀವು ಅದನ್ನು ವಾಕ್ಯ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಯಾಕಂದ್ರೆ ಸ್ಪೆಲ್ಲಿಂಗ್ ಬರಲ್ಲ. ಇವ್ರು ಏನು ಬರೀತಾರೆ ಸರ್, ಮಾರ್ಕ್ಸ್ ಪ್ರಾಬ್ಲಮ್. ಇದು ನಾವೇ ಸ್ವಯಂ ಕೂಡ ತಪ್ಪು ಮಾಡ್ತೀವಿ. ಇದ್ರಾಗ ಇದೊಂದು ನೆನಪಾಯ್ತು. ಇನ್ನೊಂದು ರೀಲ್ಸ್, ವೆರಿ ಡೇಂಜರ್ ಇದೆ ರೀಲ್ಸ್. ಎಷ್ಟು ಸೆಕೆಂಡ್ ರೀಲ್ಸ್ ಇರ್ತಾವೆ? 30 ಸೆಕೆಂಡ್ ಆರ್ ಮ್ಯಾಕ್ಸಿಮಮ್ 1 ಮಿನಿಟ್ ಇರ್ತದೆ. ಪ್ರಾಮಾಣಿಕವಾಗಿ ಹೇಳಿ, ನೀವು MA ಇನ್ ಹಿಸ್ಟ್ರಿ ಆ್ಯಂಡ್ MA ಇನ್ ಇಂಗ್ಲೀಷ್ ಅದ್ರಿ, ಬೇಜಾರಾಗಲ್ರಿ. ರೀಲ್ಸ್ ನೋಡ್ತೀರಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ರೀಲ್ಸ್ ನೋಡ್ತೀರಿ. ಓಕೆ, ಅಷ್ಟು ಮಂದಿ ಜನ ರೀಲ್ಸ್ ನೋಡ್ತೀರಿ.
ರೀಲ್ಸ್ ನೋಡುವಾಗ 30 ಸೆಕೆಂಡ್ ಇದ್ರೆ ಓಕೆ, 1 ಮಿನಿಟ್ ಇದ್ರೂ ಓಕೆ. ಅಲ್ಲಿ 1.5 ಮಿನಿಟ್, 1.3 ಮಿನಿಟ್ ಅಥವಾ 1.5 ಮಿನಿಟ್ ಅಥವಾ 2 ಮಿನಿಟ್ ಬಂತಂದ್ರೆ ಸ್ಕ್ರೋಲ್ ಮಾಡ್ತಿರೋ ಮಾಡೋದು. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋರಿ, ರೀಲ್ಸಿಂದ ಎಷ್ಟು ಅಫೆಕ್ಟ್ ಇದೆ ಅಂದರೆ ನಮ್ಮದು ಮೈಂಡ್ 30 ಸೆಕೆಂಡಿಗೆ 1 ನಿಮಿಷಕ್ಕೆ ನೀವು ಏನು ಮಾಡಿಬಿಟ್ಟಿರೋದಕ್ಕೆ ಫಿಕ್ಸ್ ಮಾಡಿಬಿಟ್ಟಿರೋದಕ್ಕೆ. 30 ಸೆಕೆಂಡ್ ಮೇಲೆ ವಿಡಿಯೋ ನೋಡೋಂಗಿಲ್ಲ, ರೀಲ್ಸ್ ನೋಡೋಂಗಿಲ್ಲ. 60 ಸೆಕೆಂಡ್ ಮೇಲೆ ರೀಲ್ಸ್ ನೋಡೋಂಗಿಲ್ಲ. ಇದು ನೋಡಿ ಯಾರಾದರೂ ಒಬ್ಬ ಒಳ್ಳೆ ಚಂದ ಬೆಂಗಳೂರಿಂದ ಲೆಕ್ಚರ್ಸ್ ಪಾಠ ಮಾಡುವಾಗ ಅರ್ಧ ತಾಸಿನ ನಿಮ್ಗೆ ಯಾರು ನೋಡೋಕ್ಕಾಗಲ್ಲ ನೋಡ್ರಿ. ನೀವು ಎತ್ತಗೆ ಮುಂದೆ ಹೋಗ ಅದೇ ನೋಡ್ತೀವಿ. ವಿಚಾರ ಮಾಡ್ರಿ, ನೀವು ಎಷ್ಟು ರೀಲ್ಸ್ಗೆ ಫೋಕಸ್ ಮಾಡ್ತೀರಿ. ಇವರೇ ಅಲ್ಲಿ ರೀಲ್ಸ್ ಮಾಡೋರಿಗೆ ಇನ್ಕಮ್ ಇದೆ ರೀ. ಅದು ನಾ ಇಡೀ ಫಿಸಿಕ್ಸ್ 1 ನಿಮಿಷ ಹೆಂಗೆ ಹೇಳ್ಬೇಕ. ಈಗ ನಾನು ನಿಮ್ಮಂಗೆ ಆಗ್ಬೇಕಾಯ್ತೀಗ 15 ನಿಮಿಷದ ಒಂದು ಕಾನ್ಸೆಪ್ಟ್ ತೊಗೊಂಡು ನೋಡಕ್ ಹೋದ್ರೆ 650 ವ್ಯೂಸ್. ಎಷ್ಟ್ರದ್ದು 25 ದಿನ. ಬರೀ ನಾನು 1 ನಿಮಿಷದ ವಿಡಿಯೋ ಹಾಕಿದ್ರೆ ಎಷ್ಟು 3400 ವ್ಯೂಸ್. ಯಾವಾಗ ಬರೀ 1 ವೀಕ್, ಬರೀ 1 ವೀಕ್. ಮತ್ತು ಈಗ ನಾನು ತಲೆ ಏನು ಬಂತು, ಓ ಅಂದ್ರೆ 15 ನಿಮಿಷ 20 ನಿಮಿಷ ವಿಡಿಯೋ ಹಾಕ್ಯಾರ, ಯಾರು ಓದೋ ಮಂದಿಲ್ಲ ಅಂದ್ರೆ ಕಡಿಮೆ ಇದೆ ಅಂತ ಸುಮ್ಮನೆ ನನ್ನ ಇನ್ಕಮ್ ಯಾಕೆ ಕಡಿಮೆ ಮಾಡ್ಕೊಳ್ಬೋದು. ನಾನು ಇಲ್ಲಿ ಜಂಪ್ ಆಗ್ತೀನಿ, ರೀಲ್ಸ್ ಜಂಪ್ ಆಗ್ತೀನಿ. ನಾನು ಒಬ್ಬ ಕೆಲ್ಸಕ್ಕೆ ಬಂದೆ ಅಂತ ಕರ್ಪಿಸ್ತೀನಿ. ನಿಮ್ಗೆ ಮತ್ತೊಮ್ಮೆ ಡೈವರ್ಟ್ ಮಾಡೋಣ. ಅದಕ್ಕೆ ರೀಲ್ಸ್ ನೋಡ್ರಿ, ಬಟ್ ಅದಕ್ಕೆ ಸ್ಟಿಕ್ ಆನ್ ಆಗಬೇಡ್ರಿ. ದಯವಿಟ್ಟು ಚಲೋ ಒಳ್ಳೆ ಲೆಕ್ಚರ್ಸ್ ಪಾಠ ಮಾಡ್ತಾರೆ, ಊರ್ನ ಓದ್ರಿ. ನೀವೇ ಕೆಲಸ ನಾನು ಕೇಳಿ. ಇಲ್ಲಿ ನಮ್ಮ ಮೈಂಡ್ ಅಂತೂ ಇದನ್ನ ಆಗ್ತದೆ. ಅದಕ್ಕೆ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಇದು ಯಾವಾಗಲೂ ಇದು ಬ್ಯಾಲೆನ್ಸ್ ಆಗಲ್ಲ ಅಂತ ತಿಳ್ಕೊತೀನಿ. ಇದು ವ್ಯತ್ಯಾಸ ಇದೆ. ಅಲ್ಲಿಯವರೇ ಸಬ್ ಇನ್ಸ್ಪೆಕ್ಟರ್ ಚಲೋ ಆಗೋದು, ಅಲ್ಲಿಯವರೇ KS ಆಫೀಸರ್ ಆಗೋದು, IS ಆಫೀಸರ್ ಆಗೋದು, ಇಲ್ಲಿ ಯಾವಾಗಲೂ ಆಗೋದು, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಇಲ್ಲಿ ಆಗೋದು. ಇದು ಇಂಬ್ಯಾಲೆನ್ಸ್ ಇದೆ ಅನ್ಸುತ್ತೆ. ಬ್ಯಾಲೆನ್ಸ್ ಬರ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ನಾವು ಮಾಡ್ತಾರೆ. ಅರದ ಹಾಗಾದ್ರೆ ಇದನ್ನೇನು ಬರ್ತಾ ಗೊತ್ತಾ, ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೆ ಮಾಡಿದ್ದಾರೆ? 4 ವರ್ಷ ಮಾಡಿದ್ದ. ಮೊದಲು ಎಷ್ಟು ವರ್ಷಕ್ಕೆ ಮಾಡಿರುತ್ತೆ? ಪಂಚವಾರ್ಷಿಕ. ಈಗ ಎಷ್ಟು ಅಂತ 4 ವರ್ಷ ಮಾಡಿದೆ. ಒಲಿಂಪಿಕ್ ಎಷ್ಟು ರಿಂಗ್ಸ್ ಇದ್ದಾವೆ? ಇದ್ರಾಗ ರಿಂಗ್ 1 2 3 4 5 ಐತೆ. ಇವು ರಿಂಗ್ ಇವು. ಆ ರಿಂಗ್ ಕಲರ್ ಯಾವುದು? ಗ್ರೀನ್, ರೆಡ್. ಫಸ್ಟ್ ಬಿ ಯಾವ್ದು? ಬ್ಲೂ. ಸೆಕೆಂಡ್ ಬಿ ಬ್ಲ್ಯಾಕ್, ವೈ ಫಾರ್ ಯೆಲ್ಲೋ. ಬರೀ ನೀವು GRB ತುಪ್ಪ ನೆನಪಿಡ್ರೆ 3 ಕ್ವಶನ್ಸ್ ಬಂದು. ಮತ್ತು ನಿಮಗೆ ಹೆಂಗೆ ಗೊತ್ತೇನ್ರಿ, ನಿಮಗೂ ಇಂಥವ್ರು ವಿಚಾರ್ತಾವ ನಿಮಗೆ ಹೇಳ್ಕೊಳ್ಳಿ ಸರ್ ಅಂದ್ರೆ ಈಗ ಜಾಸ್ತಿನೇ ಹೇಳ್ಕೋರಿ. ಮತ್ತು ಡೌನ್ ಎಲ್ಲರೂ ಹಿಂಗೆ ಯೂಟ್ಯೂಬ್ನಾಗ ಕೆಲವರು ಸರ್ಗಳು ಹಿಂಗೆ ಹೇಳಿ ನಿಮಗೆ ಏನು ಮಾಡಿಬಿಟ್ರೆ ಒನ್ ಲೈನ್ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ರೀ, ಇಲ್ಲಿ ಚಲೋ ಲೆಕ್ಚರ್ಸ್ ಇರ್ತಾರೆ, ಹಿಸ್ಟ್ರಿ ಏನೋ ಹೋಗ್ತಾರೆ, ಅವ್ರು ಕಲಿಯಾಕಂದ್ರೆ ಭಾರಿ ಭಾಗ್ಯ ಬರ್ತಾರೆ. ಅದೇ KS ಬರ್ತಾರೆ ಇವ್ರೆ. ಯಾಕೆ ಸರ್ ಡಿಗ್ರಿ ಒಳಗೆ ಡೀಟೇಲ್ ಆಗಿ ಹಾಕ್ತಾರೆ, PUC ಒಳಗೆ ಸ್ವಲ್ಪ ಕಡಿಮೆ 10th ಕೇಂದ್ರ ಅಷ್ಟೇ ಇರ್ತಾರೆ. ಈ ಡೀಟೇಲ್ ನಾಲೆಜ್ ತಗೊಳ್ಳೋದು ಇಲ್ಲೆಲ್ಲ ಬಂದು ನಾನು ನೀವೇಂತಂದ್ರೆ ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಲೆಕ್ಚರ್ ಆಗ್ಬೇಕಾದ್ರೆ ರೊಕ್ಕ ಕೊಟ್ಟು ಬರ್ಬೇಕಾ, ಎಕ್ಸಾಮ್ ಬರಬೇಕಾ? ನೀವು ನಾಳೆ ಬರ್ತೀರ ಬರೀಬೇಕು ಸರ್. ಅಂಥವ್ರ ಕಲಿಯಾಕ ಹುಡುಗರಿಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಒಳಗೆ. ಕೆಲವು ಗೌರ್ಮೆಂಟ್ ಡಿಗ್ರಿ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ ಅದಾರ ಅಂತ ಹೇಳಿ ಯಾರು ಹುಡುಗರು ಹೋಗ್ತಾ ಇಲ್ಲ. ಸ್ವಲ್ಪ ಲೂಸ್ ಇದ್ರೆ ಎಲ್ಲರೂ ಚಲ್ಲಂಪಾಡು ಒಂದು ಪೀರಿಯಡ್ ಕೂತ ಮುಗಿದ ಹೊರಗೆ ಬಂದ್ಬಿಡೋದು. ಹಿಂಗಾಗ್ತದೆ. ಚಲೋ ಪಾಪರು ನೆಟ್ ಸೆಟ್ ಎಕ್ಸಾಮ್ ಪಾಸ್ ಆಗಿ ಮತ್ತು CET ಎಕ್ಸಾಮ್ ಪಾಸ್ ಆಗಿ ಚಲೋತ್ನ ಓದ್ಕೊಂಡು ಒಂದೇ ಸಬ್ಜೆಕ್ಟ್ ಓದಿದ್ದಾರೆ. ವಿಚಾರ ಮಾಡ್ರಿ, ಅಂಥವ್ರ ಕೈ ಹಿಸ್ಟ್ರಿ ಕಲಿಬೇಕು, ಅಂಥವ್ರ ಕೈ ಜಿಯೋಗ್ರಫಿ, ಅಂಥವ್ರ ಕೈ ಎಕನಾಮಿಕ್ಸ್ ಕಲಿಬೇಕು. ಅದು ನಮ್ಮ ದುರ್ದೈವ. ಏನು ಮಾಡ್ತೀವಿ. ಮತ್ತು ಒಂದು ಟ್ರೆಂಡ್ ಇದೆ ಬಿಡ್ರಿ. ಈಗ ಏನು ಮಾಡ್ತಾರೆ, ಕೆಲವು ಕಾಲೇಜ್ ಒಳಗೆ ಡಿಗ್ರಿ ಅಡ್ಮಿಷನ್ ಮಾಡ್ತಾರೆ, ಡೈರೆಕ್ಟ್ ಕೋಚಿಂಗ್ ಹೋಗ್ಬಿಡ್ತಾರೆ. ನಿಮಗೂ ಗೊತ್ತದ, ಅವ್ರೇನು ಬಂದ್ಬಿಡ್ತಾರೆ 3 years ಕಂಟಿನ್ಯೂಸ್ ಕೋರ್ಸ್ ತೊಗೊಂಡ್ರಿ. ಫಸ್ಟ್ ಅಟೆಂಪ್ಟಿಗೆ KS, ಫಸ್ಟ್ ಅಟೆಂಪ್ಟಿಗೆ ಸಬ್ ಇನ್ಸ್ಪೆಕ್ಟರ್. ಹಂಗೂ ಅದಾರ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ IAS 2015ಕ್ಕೆ ಡೆಲ್ಲಿ ಮೂಲದ ಐತೆ ಸರ್, ಗೊತ್ತಾರೆ ಟೀನಾ ಡಾಬಿ. ಫಸ್ಟ್ ಅಟೆಂಪ್ಟ್ IAS ಅವ್ರ ಸ್ಕೋರ್ ಗೊತ್ತಾ 52% ಔಟ್ ಆಫ್ ಎಷ್ಟು?
100ಕ್ಕೆ. ಮತ್ತು ಭಾರತ ದೇಶಕ್ಕೆ ಮೊದಲನೇ ರ್ಯಾಂಕ್. 2017 KR ನಂದಿನಿ ಮೇಡಮ್ ಗೊತ್ತಾ, ನಮ್ಮ ಕರ್ನಾಟಕದವರು ಆಲ್ರೆಡಿ ಅವರು IRS ಅಲ್ಲಿ ಇದ್ರು. IRS ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಒಳಗೆ ಇದ್ರು. ಮತ್ತು ಅವ್ರು 2017 ಎಕ್ಸಾಮ್ ಆದ್ರು. ದೆನ್ ಸಿ ಬಿಕಮ್ ಏನು IRS 17. ಕನ್ನಡ ಲಿಟ್ರೇಚರ್ ಸಾಹಿತ್ಯ, ಕನ್ನಡ ಸಾಹಿತ್ಯ ಅಂತ ಬರ್ತಾರೆ. ಮತ್ತು ನೀವು ಬೇಜಾರಾಗಲ್ರಿ, ಇದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಈ ಬಿ ಇದವ್ರು ಅಂತ ಇರ್ತಾರಲ್ಲ, ಯಾರು ಬಿ ಅಂದ್ರೆ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದಾರಲ್ಲ, ಆ್ಯಂಡ್ BAMS MBBS ಅದರಲ್ಲ, ಅವರೇ IAS ಮಾಡ್ಕೊಳ್ಳೋದು, ಅವರೇ ಮಾಡ್ತಾರೆ. ಮತ್ತು ನೀವು ಅವರು MBBS ಓದಿರ್ತಾರಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರದ್ದು ಇದ್ರಿ ಐಚ್ಛಿಕ ಭಾಷೆ ಯಾವ್ದು ತಗೊಂಡ್ರಿ? ಕನ್ನಡ. ನೀವು ಅಂದ್ರೆ ನಾನು 10th ಕನ್ನಡ, PUC ಕನ್ನಡ, ಡಿಗ್ರಿ 3 ವರ್ಷ ಕನ್ನಡ ಅದನ್ನು ತೊಗೊಂಡಿಸಿದ್ರೆ ಮತ್ತು ನಮಗೆ ಸ್ವಲ್ಪ ಸಾಹಿತ್ಯ ಚರಿತ್ರೆ ನಮಗೆ ಸ್ವಲ್ಪ ಟಫ್ ಆದ ಸರ್. ನಮಗೆ ರನ್ನ ಪೊನ್ನ ಪಂಪ ಅವೆಲ್ಲ ಹಳೆಗನ್ನ ನಮಗೆ ಟಫ್ ಆಗ್ತಾರೆ. ವಿಚಾರ ಮಾಡಿರಿ, MBBS ಕ್ಯಾಂಡಿಡೇಟಲ್ಲಿ ನೀವು ಕನ್ನಡ ಓದಿದ್ರೆ ನಿಮ್ಮ ಸಬ್ಜೆಕ್ಟ್ ನೀವು ಪೂರ್ಣ ಕಮಾಂಡಿಂಗ್ ಬಿಟ್ಕೊಳ್ಬಾರ್ದು. ಒಬ್ಬ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದು ನಿಮ್ಮ ಸಬ್ಜೆಕ್ಟ್ ತೊಗೊಂಡು ಮಾಡ್ತಾರಂದ್ರೆ ನಮಗೆ ಗೌರವ ಇಲ್ಲದ ಮತ್ತು ತೊಗೊಂಡು ಏನು ಮಾಡೋದು? 7 ವರ್ಷ ಕನ್ನಡ, 3 ಅಟೆಂಪ್ಟ್ ಆಗಿಲ್ಲ ಕನ್ನಡ. ಆ ಸಾಹೇಬ MBBS, BAMS, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕನ್ನಡನೇ ಓದಿಲ್ಲ, 2 ವರ್ಷನಾಗ IAS ಕ್ಲಿಯರ್, ಈ ಕಡೆ KS ಕ್ಲಿಯರ್. ನೋಡಿ ಅಂದರೆ ಇಲ್ಲಿ ಎದ್ರ ಮೇಲೆ ಫೋಕಸ್ ಮಾಡ್ಬೇಕು? ನಾಟ್ ಫಾರ್ ಇನ್ ಡಿಗ್ರಿ. ಈ ಡಿಗ್ರಿ ಏನು ನೀವು ಯಾವುದಲ್ಲ ಅಲ್ಲಿ ಓದಂಥ ಸಿಲೆಬಸ್ ನಾವೇನು ಕೌಂಟರ್ ಕೊಡ್ತಾರೆ ಆಗ್ತೈತೆ ಇಲ್ಲ ಅಷ್ಟ, ಅದೇ ಇಲ್ಲ. ನಮ್ಮಲ್ಲಿ ಅನಾಲಿಸಿಸ್ ಕ್ರಿಟಿಸಿಸಮ್ ಮಾಡ್ಬೋದು, ಆಕಿ ಕನ್ನಡ ಬಿಡ ಆರಾಮ್ ಈಸಿ. ಮತ್ತು ಇಲ್ಲಿ MBBS ಅವ ಹೆಂಗೆ ಮಾಡೋದಲ್ಲ, ಅವ್ರು ಹೆಂಗೆ ಮಾಡಿದ್ರು ಹೀಗೆ ಅನಿಸ್ತಿದೆ. ಹಿಂಗೆ ನಾವು ಮಾಡ್ಕೊಂಡು ನಮ್ಮ ಸಬ್ಜೆಕ್ಟ್ ಮೇಲೆ ನಮಗೆ ಲವ್ ಇಲ್ಲ. ಹಿಂಗೆ ಸರ್ ಸಾಹೇಬ್ರ ಬೀರಿ ಈ ಚಾಲು ಮಾಡ್ತಾರೆ ಕನ್ನಡ ನೋಡತ್ತಿರ್ತಾರೆ. ಕನ್ನಡ ಅವ್ರು ಇಷ್ಟ, ಕನ್ನಡ MA ಕನ್ನಡ ಮುಗಿಸಿಲ್ಲ ಹಂಗಾಗಿ ಅದಕ್ಕೆ ನಾನು ಹೇಳೋದು ಗೊತ್ತಂದ್ರೆ, ನಿಮ್ಮ ಸಬ್ಜೆಕ್ಟ್ ಇದೆಯಲ್ಲ, ನಿಮ್ಮ ಸಬ್ಜೆಕ್ಟ್ ಮೇಲೆ ಪ್ರೀತಿ ಇರುತ್ತೆ. ನಾನು ಫಿಸಿಕ್ಸ್ ಅಪ್ಪ, ನನ್ನ ಬರೆದ್ರೆ ನಾನು ಪ್ರೀತಿ ಇರುತ್ತೆ. ಮತ್ತು ನಂದೇ ಟಫ್ ಅಂದ್ರೆ ಮತ್ತು ನಾ ಹೆಂಗೆ ಹೌದ? ಹಂಗಾರೆ ಒಂದು GK ಎಕ್ಸಾಮಲ್ಲಿ ಎಷ್ಟು ಸಬ್ಜೆಕ್ಟ್ ಇರ್ತಾವೆ? ಇನ್ನು ತಲೆ ತಗೋರಿ 17 ವಿಷಯ ಮೇಲೆ ನಾನು ಕಮಾಂಡಿಂಗ್ ಆಗುತ್ತೆ. ಮತ್ತು ಯಾವ ವಿಷಯದ ಮೇಲೂ ಕೇಳೋಣ ಬಿಡ್ತಾರದಲ್ಲ, ಎಲ್ಲ ಸಬ್ಜೆಕ್ಟ್ ಮೇಲೆ ಕೂಡ ಕ್ವಶನ್ಸ್ ಬರ್ತಾರೆ. ಅದಕ್ಕೊಂದು ರಾಮಬಾಣ ಯಾವ್ದು ಹೇಳಿದೆ ನಿಮ್ಗೆ? 5ರಿಂದ 10 ಎಲ್ಲ ಸೋರ್ಸ್ ಇದೆ, ಲೆಕ್ಚರ್ಸ್ ಓದಾರಿ ಎಲ್ಲ ಅದಾರ. ಇನ್ನೇನು ಅಂದ್ರೆ ಓದಾಕ ನಿಮಗೆ ಟೈಮ್ ಸಿಗುತ್ತೆ ಅಷ್ಟೇ. ಎಲ್ಲ ಇದೇ 5ರಿಂದ 10 ವರ್ಷ ಹೋದಾಗ ನಮ್ಗೆ ಸೋರ್ಸ್ ಇದೆ, ಸೋರ್ಸ್ ಭಾಳ ಕಡಿಮೆ. ನಿಮ್ಮ ಕೈಯಾಗ ಕಲ್ತದ ನಿಮ್ಮ ಕಲ್ಸೋದು ಲೆಕ್ಚರ್ಸ್ ಹೋಗಿ ಕೇಳಿ ನೋಡ್ಬೇಕು, ಅವ್ರಿಗೆ ಸೋರ್ಸ್ ಇದೆ. ಪಾಪ ಅವ್ರಿಗೆ ಸೋರ್ಸ್ ಪ್ರಿಪೇರ್ ಮಾಡ್ಕೋಬೇಕು. ಯಾರೋ ಒಬ್ರು ಕಡೆ ಇರ್ತಾನೆ, ಅವ ಕೊಡವಲ್ಲ, ಅವ ಅದು ಹೇಳಿದಲ್ಲ ಜಲಸಮಯ ಅಂತ ಹೇಳಿದಲ್ಲ ಏನಾಗದ. ಮತ್ತು ಇನ್ನೊಂದ್ರಿ ಅದು ತಪ್ಪು ಅನ್ನೋದು ಬರೋದ್ರಿ, ಅವ್ರ ಕಾಸ್ಟ್ನ್ಯಾಗ ಒಂದು 5 ಪೋಸ್ಟ್ ಇರ್ತಾವ, ಮತ್ತು ಅವ್ರು 5 ಮಂದಿ ಅವರೇ ಬಂದುಬಿಟ್ರೆ ಅವನು ಹಂಚಿಬಿಟ್ಟಂದ್ರೆ ಮುಂದೋಗೈತಲ್ಲ ಅಂತಂದ್ರೆ ಹಿಂಗೆ ಆ ಥರ ಮೈಂಡ್ ಇರ್ತದೆ. ನನ್ನ ಕೇಳಿರಪ್ಪ, ನೀವು ದಯವಿಟ್ಟು ಕೊಡ್ರಿ, ಏನಾಗುತ್ತೆ ನಿಮ್ಮ ಜಾಬ್ ಆಗಬೇಕು ಆಗಬಾರ ಡಿಸೈಡ್ ಆಗೋದು ಎಲ್ಲಿ ಅಲ್ಲಿರ್ತಾನೆ. ಅವ ನಿಮಗೆ ಇದು ಮಾಡ್ತಾನೆ, ನೀವು ಯಾರು ಬಿಡುತ್ತಲ್ಲ ಹೌದಾ, ಅವ ಕೈ ಹಿಡಿಯ ಕೆಲಸ ಮಾಡಿಸ್ತಾನೆ. ಹಾಗಾಗಿ ಇಷ್ಟೇ ಟ್ರಿಕ್ಸ್ ಮಾಡಿಕೊಂಡು ನಾವು ಸೈನ್ಸನ್ನು ಓದ್ಕೋಬೋದು. ಈಗ ಲೆನ್ಸ್ ಅಂತ ಕಾನ್ಸೆಪ್ಟ್ ಕೇಳಿ, ಲೈಟ್ ಚಾಪ್ಟರ್ ಲೆನ್ಸ್ ಅಂತ ಬರುತ್ತೆ. ಲೆನ್ಸ್ ಬೇರೆ, ಮಿರರ್ ಬೇರೆ. agree? So what is difference between these two? ದರ್ಪಣ ಮತ್ತು ಮಸೂರಕ್ಕಿರುವಂಥ ವ್ಯತ್ಯಾಸ. ಮಿರರ್ ಒಳಗೆ ಲೈಟ್ ಪಾಸ್ ಆಗ್ತೈತಿ, ಮಿರರ್ ಒಳಗೆ ಲೈಟ್ ರಿಫ್ಲೆಕ್ಷನ್ ಆಗ್ತೈತಿ, ಮಸೂರ ಒಳಗೆ ಲೈಟ್ ಪಾಸ್ ಆಗ್ತೈತಿ. So passing of light from one medium to another medium we call it as a refraction. ಲೈಟ್ ಒಂದು ಮಾಧ್ಯಮ ಮತ್ತು ಅದ ಮಸೂರಿನಲ್ಲಿ ಬೆಳಕು ಪಾಸ್ ಆಗ್ತದೆ. ಈಗ ಎಷ್ಟು ಮಂದಿ ಚಸ್ಮಾ ಹಾಕಿರಲ್ಲ ಅವರೆಲ್ಲ ಲೆನ್ಸ್, ಇನ್ಕ್ಲೂಡಿಂಗ್ ಮೇಡಮ್ ಆಲ್ಸೋ. ನೀವು ಮಿರರ್ ಸಪೋಸ್ ಅ ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ, ಯಾವನೋ ಒಬ್ಬ ವ್ಯಕ್ತಿ ಸಮೀಪ ಅಥವಾ ದೂರದರ್ಶನದಿಂದ ಬೆಳ್ತಾ ಇದ್ರೆ ಆತನಿಗೆ ಲೆನ್ಸ್ ಯೂಸ್ ಮಾಡ್ಬೇಕ್ರಿ, ಬಟ್ ನಾಟ್ ಫಾರ್ ಮಿರರ್. ಮಿರರ್ ಅಂದ್ರೆ ಮಿರರ್ ಒಂದು ಸೈಡ್ ಏನಾಗ್ತದೆ ಆಲ್ರೆಡಿ ಕೋಟೆಡ್ ಬೈ ಯೂಸಿಂಗ್ ಸಿಲ್ವರ್ ಆಗಿರ್ಬೋದು
ಆರ್ ಏನು ಸ್ಟ್ಯಾನಮ್ ಆಗಿರ್ಬೋದು ತವರ್ ಆಗಿರ್ಬೋದು ರೀ, ಆ್ಯಂಡ್ ಅರ್ಜೆಂಟೀನಾ ಮೇಸಿ ಬೆಳ್ಳಿ ಆಗಿರ್ಬೋದು, ಅದನ್ನು ಕೋಟ್ ಮಾಡಿಬಿಟ್ರೆ ಏನಾಗ್ತದೆ, ಇಟ್ ಆ್ಯಕ್ಟ್ಸ್ ಆಸ್ ದ ಓಪೆಕ್ ಮೆಟೀರಿಯಲ್. ಓಪೆಕ್ ಮೀನ್ಸ್ ದ ಮೆಟೀರಿಯಲ್ ವಿಚ್ ಡಸ್ ನಾಟ್ ಅಲೋ ದ ಲೈಟ್, ದಟ್ ಇಸ್ ಕಾಲ್ಡ್ ಓಪೆಕ್ ಮೆಟೀರಿಯಲ್. ಅದಕ್ಕೆ ನಾವು ಅಪಾರದರ್ಶಕ ವಸ್ತು ಅಂತೀವಿ. ಲೆನ್ಸ್ ಅಂದರೆ ಇಟ್ಸ್ ಅ ಪಾರದರ್ಶಕ ವಸ್ತು. ಜಸ್ಟ್ ಫಾರ್ ಜೋಕಿಂಗ್, ನೀವು ಸ್ಪೆಕ್ಟ್ ಹಾಕಿರಲ್ಲ, ನಾನು ಕಾಣ್ತಾ ಇದ್ದೀನಿ, ನಾನು ನಿಮ್ಗೆ ಕಾಣ್ತಾ ಇಲ್ಲದಿನ ಇಲ್ಲದಿಲ್ಲ ಓಕೆ, ಅಂದ್ರೆ ನಿಮ್ಮ ಕಣ್ಣು ಚಲೋ ಅಂದ್ರೆ ನಾನು ಕರೆಕ್ಟ್. ನೀವು ಸ್ಪೆಕ್ಟ್ ಓಪನ್ ಮಾಡಿಬಿಟ್ರಿ, ಕೆಲವು ಮಂದಿಗೆ ಮಂಜ ಕಾಲದಾಗಲಿ ಅಥವಾ ಮುಖ ಕಾಲದಾಗಬಹುದು, ಬರೀ ಸೌಂಡ್ ಮಾತ್ರ ಕೇಳೋದಾಗಬಹುದು, ಸರ್ ಎಲ್ಲಿ ನಿಂತಾರೋ ಏನು ಅನ್ಸುತ್ತೆ, ಇಲ್ಲದನೋ ಅಲ್ಲಿದನೋ, ಬಟ್ ಸೌಂಡ್ ಮಾತ್ರ ಬರ್ತದೆ. ಆಮೇಲೆ ನೀವು ಏನು ಸ್ಪೆಕ್ಟ್ ಹಾಕಿದ್ರೆ ಎಲ್ಲರೂ ಸಮೀಪ ಮತ್ತು ದೂರ ಅಂದ್ರೆ ಮೆಟ್ರೋ ಆ್ಯಂಡ್ ಯಾವುದು ಮಯೋಪಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ ಅಥವಾ ಶಾರ್ಟ್ ಸೈಡೆಡ್ನೆಸ್ ಆರ್ ಲಾಂಗ್ ಸೈಡೆಡ್ನೆಸ್ ಅಂತ ಕರೀತಾರೆ ಇಂಗ್ಲೀಷ್ ವರ್ಡ್ಸ್ನಲ್ಲಿ. ಇವೆಲ್ಲ ನಾನು ಹೇಳಿದ ಬಯೋಲಜಿಕಲ್ ವರ್ಡ್ಸ್ ಹೇಳಿದ್ರು. ಇಂಗ್ಲೀಷಲ್ಲಿ ಶಾರ್ಟ್ ಸೈಡೆಡ್ನೆಸ್ ಆ್ಯಂಡ್ ಲಾಂಗ್ ಸೈಡೆಡ್ನೆಸ್ ಹೇಳ್ತಾರೆ. ಇದಕ್ಕೆ ಸ್ಪೆಕ್ಟ್ ಹಾಕ್ತಾರಂತಲ್ಲ, ಹೆಡ್ಡೇಕ್ ಪ್ರಾಬ್ಲಮ್ ಇದ್ರೂ ಕೂಡ ಸ್ಪೆಕ್ಟ್ ಕೊಡ್ತಾರೆ. ಈಗ ಹೆಡ್ಡೇಕ್ ಪ್ರಾಬ್ಲಮ್ ಅದ ಎಷ್ಟು ಜನ ಅಷ್ಟು ಕೈ ಎತ್ತರ ನನಗೆ ಗೊತ್ತಿದೆ. ಹೆಡ್ಡೇಕ್ ಪ್ರಾಬ್ಲಮ್ ಇದ್ದವರು ಕೂಡ ಸ್ಪೆಕ್ಟ್ ಕೊಡ್ತಾರ ಅಂತ ನಾನು ಅಂದೆ. ಈಗ ಯಾರಾದರೂ ಹೆಡ್ಡೇಕ್ ಪ್ರಾಬ್ಲಮ್ ಎದ್ದೀರಾ ಅಂತ ಕೇಳಿದ್ರೆ ನೀವೆಲ್ಲರೂ ಕೈ ರೈಸ್ ಮಾಡ್ತಾರೆ. ನಾನು ಯಾರು ದೃಷ್ಟಿದೋಷ ಅಂತ ಅನ್ನೋದು ನೀವು ಒಪ್ಕೊಳ್ಳೋಲ್ಲ ಅಂತ ಹೇಳಿದೆ ನನಗೆ. ಅರ್ಥ ನಾನು ಹೇಳೋದೀಗ ಹಿಂಗೆ. ಈಗ ಭಾಳ ಸಿಂಪಲ್ ರೀ, ಅದೊಂದು ಪಾಯಿಂಟ್ ಹೇಳಿ ಕ್ಲೋಸ್ ಮಾಡ್ಬೋಣ. ಸರಿ ಪ್ರಾಬ್ಲಮ್. ಈಗ ಇಲ್ಲಿ ನೋಡ್ರಿ, ಲೆನ್ಸ್ ಅಂತ ಮಸೂರ ಇಲ್ಲಿ ಎರಡವ್ರಿ. ಒಂದು ಪಿ ನ ಮಸೂರ ಅಂದ್ರೆ ಇನ್ನೊಂದು ಯಾವ್ರಿ ನಿಮ್ನ ಮಸೂರ. ಇದಕ್ಕೆ ನಾವು ಕಾನ್ವೆಕ್ಸ್, ಇದಕ್ಕೆ ನಾವು ಇದ್ರಿ ಸೇವಿ. ಕೇವ್ ಅಂದ್ರೇನು? ಗುಹೆ. ಕೇವ್ ಮೀನ್ಸ್ ಏನ್ರಿ? ಗುಹೆ ಹೌದಲ್ಲ, ಅಂದ್ರೆ ಈ ನಿಮ್ಮನ ಮಸ್ತ ನೋಡಕ್ ಹೇಗದ ಗುಹೆ ಇದ್ದಂಗೆ ಇರ್ತದೆ ಅಂತ ಅರ್ಥ. ಲೈಕ್ ದಿಸ್ ಇಸ್ ಅ ಗುಹೆ, ಇದು ಕಾನ್ವೆಕ್ಸ್. ತೆಗ್ಗಾದ ರಚನೆ ಕಾನ್ವೆಕ್ಸ್. ಆಮೇಲೆ ಇನ್ನೊಂದ್ರಿ, ವರ್ಡ್ಸ್ ನಲ್ಲಿ ಕೂಡ ಸಾಕಷ್ಟು ಅರ್ಥ ಇರ್ತದೆ. ಆ ಅರ್ಥವನ್ನ ನೀವು ಕ್ಯಾಚ್ ಮಾಡ್ತಾ ಹೋಗ್ಬೇಕು, ಈಸಿ ಆಗ್ತದೆ, ಈಸಿ ಮಾಡ್ಕೊಳ್ಳಿ. ಈಗ ಓಡೋಮೀಟರ್ ಅನ್ನೋ ಡಿವೈಸ್ ಇದೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಓಡೋಮೀಟರ್? ಓಡೋಮೀಟರ್ ಸ್ಪೀಡೋಮೀಟರ್ ಸರಿ, ಸ್ಪೀಡೋಮೀಟರ್ ಓಡೋಮೀಟರ್. ಸ್ಪೀಡೋಮೀಟರ್ ಕೆಲಸ ಇಟ್ ಮೆಜರ್ ದ ಸ್ಪೀಡ್ ಆಫ್ ದ ವೆಹಿಕಲ್ಸ್. ಓಕೆ, ವಾಹನದ ವೇಗ. ಓಕೆ, ಆದರೆ ಇದು ರೀ ಓಡೋಮೀಟರ್ ಏನು ಮಾಡ್ತಾರೆ? ಓಡೋ ಅಂದ್ರೆ ಚಲಿಸು, ಅಂದ್ರೆ ಓಡಿ ಹೋಗು. ಯಾರು ಓಡಿ ಹೋಗುದು? ಮನುಷ್ಯರಲ್ರಿ, ವಾಹನ ಓಡಿ ಹೋಗುದು. ವಾಹನ ಓಡಿ ಹೋಗೋದಕ್ಕೆ ವೈಜ್ಞಾನಿಕ ಏನು ಹೇಳಬೇಕು? ವಾಹನವು ಚಲಿಸಿದ ದೂರವನ್ನು ನಡೆಯುತ್ತೆ. ವಾಹನದ ಚಲಿಸಿದ ದೂರವನ್ನು ನಡೆಯುತ್ತೆ. ಅಂದ್ರೆ ಓಡೋಮೀಟರ್ ಇಸ್ ದ ಡಿವೈಸ್ ವಿಚ್ ಮೇಜರ್ಸ್ ದ ವಾಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೆಹಿಕಲ್. ಅಂದ್ರೆ ಅದಕ್ಕೆ ನಾ ಹೆಸರು ಅಲ್ಲೇ ಹೆಸದ. ಈಗ ಗಹನ ಮಾಪಕ ಅಂತ ಬರ್ತಾರೆ. ಗಹನ ಮೀನ್ಸ್ ಆಳ. ಅದಕ್ಕೆ ಇಂಗ್ಲಿಷ್ ಹೋಗ ಫ್ಯಾಥೋಮೀಟರ್ ಅಂತ ಕರೀತಾರೆ. ಫ್ಯಾಥೋಮೀಟರ್ ಅಂದ್ರೆ ಸಮುದ್ರದ ಆಳವನ್ನು ಅರಿತು. ಎಷ್ಟು ಹೆಸರದ್ರಿ. ಈ ಕನ್ನಡದಲ್ಲಿ ವಾಯುಭಾರ ಮಾಪಕ ಎಷ್ಟು ಕೇಳ್ರಿ? ಇಂಗ್ಲಿಷ್ನಾಗ ಬ್ಯಾರೋಮೀಟರ್ ಅಂತ ಕರೀತಾರೆ. ಹೌದಾ? ವಾಯುಭಾರ ಮಾಪಕ ಬ್ಯಾರೋಮೀಟರ್ ಅಂತ ಕರೀತಾರೆ. ಬ್ಯಾರೋಮೀಟ್ರಿ ವಾಯು ಅಂದ್ರೆ ಏನು? ಮತ್ತೆ ಇನ್ನೊಂದು ಸಮಯ ಕರಿಬಹುದು ವಾತಾವರಣ. ಗಾಳಿ ಎಲ್ಲಿದೆ? ವಾತಾವರಣದಲ್ಲಿದೆ. ಅಂದ್ರೆ ಗಾಳಿಯ ವಾಯುಭಾರ. ಭಾರ ಮೀನ್ಸ್ ಏನು? ತೂಕ. ಭಾರ ಅಂದ್ರೇನು? ಒತ್ತಡ. ಅಂದ್ರೆ ವಾಯುವಿನ ಒತ್ತಡವನ್ನ ಅಥವಾ ವಾಯುವಿನ ಭಾರವನ್ನ ಅಥವಾ ವಾತಾವರಣದ ಒತ್ತಡದ ಭಾರವನ್ನು ಅಳೆಯುವ ಸಾಧನ ವಾಯುವಿನ ಭಾರ ಮಾತ್ರ. ಬ್ಯಾರೋಮೀಟರ್ ಇಸ್ ಅ ಡಿವೈಸ್ ವಿಚ್ ಮೆಜರ್ಸ್ ದ ವಾಟ್ ಅಟ್ಮಾಸ್ಫಿಯರ್ ಪ್ರೆಷರ್ ಆರ್ ಪ್ರೆಷರ್ ಆಫ್ ಅಟ್ಮಾಸ್ಫಿಯರ್. ಅರ್ಥ ಸದ್ಯಗ ಹಿಂಗ ಡಿವೈಸಸ್ಗಳು ಒಂದು ನಿಮ್ಗೆ ಕ್ವಶನ್ಸ್ ಇರ್ತದೆ. ಅರ್ಥ ಸದ್ಯಗ ಈ ನೋಡಿ ಸರ್, ಪಿ ನ ಮಸೂರವನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಇದೆ. ಹೈಪರ್ ಮೆಟ್ರೋಪಿಯಾ ಇಂಗ್ಲಿಷ್ ಒಳಗೆ ಕರೆಯುತ್ತದೆ ಲಾಂಗ್ ಸೈಡೆಡ್ನೆಸ್. ಇದಕ್ಕೆ ನಾವು ಕನ್ನಡದಲ್ಲಿ ದೂರ ದೃಷ್ಟಿ ದೋಷ. ಓಕೆ, ಇದಕ್ಕೆ ಏನು ಕರೀತೀವಿ ಅಂದ್ರೆ ನಿಮ್ನ ವಸ್ತ್ರವನ್ನು ನಾವು ಮಯೋಪಿಯಾ, ಬಯೋಲಜಿಕಲ್ ವರ್ಡ್ ಏನ್ರಿ ಮಯೋಪಿಯಾ, ಇಂಗ್ಲಿಷ್ ವರ್ಡ್ ಏನ್ ಬೇಕು ಶಾರ್ಟ್ ಸೈಡೆಡ್ನೆಸ್, ಸಮೀಪ ದೃಷ್ಟಿ ದೋಷ ಅಂತ. ಓಕೆ, ನಾನು ಹೇಳ್ತೇನೆ ಸಮೀಪ ದೃಷ್ಟಿ ದೋಷವನ್ನು ಹೋಗಲಾಡಿಸಲು ಬಳಸುವ ಮಸೂರ, ದೂರ ದೃಷ್ಟಿ ದೋಷ ಹೋಗಲಾಡಿಸಲು ಬಳಸುವ ಮಸೂರ. ಇಲ್ಲಿ ಓಕೆ ಆಯ್ತ್ರಿ, ಎಕ್ಸಾಮ್ನೇ ಕನ್ಫ್ಯೂಸ್ ಯಾವ್ದು ಯಾವ್ದು. ಅವಾಗ ಅಗೇನ್ ಟ್ರಿಕ್ಸ್ ಏನ್ ಮಾಡ್ಬೇಕು? ಇವರು ಸರಿಗಮಪ್ಪ ಯಾರು ಮೇಡಮ್ ಅಂದ್ರೆ ಯಾರು ಅನುಶ್ರೀ ನೋಡ್ರಿ. ಮತ್ತೆ ಇಷ್ಟು ಮಂದಿ ಇಷ್ಟು ಜನ ಕೂತ್ಕೊಂಡ್ರಿ, ಅನುಶ್ರೀ ಅವ್ರು ನಿಮ್ಗೇನು ಪರಿಚಯ ಆಗ ನೋಡ್ರಿ ಹೆಂಗೆ ನೆನ್ಪಿಟ್ರಿ. ಇವು ಯಾವ ನೆನಪಿರೋದು? ಇವೇನು ಬರುವ ಬಾಕ್ಸುವ ಹೌದಲ್ಲ, ನಮ್ಮ ಕಡೆ ಉತ್ತರ ಕನ್ನಡ ಭಾಷೆ ಇದೆಯಲ್ಲ,
ಎಲ್ಲಿ ಅನುಶ್ರೀ ಮೇಡಮ್, ಎಲ್ಲಿ ಬಿಜಾಪುರ ಯೂನಿವರ್ಸಿಟಿ ವಿಚಾರ ಮಾಡಿ. ಬರೀ ಸರಿಗಮಪ್ಪ ಅಂದ್ರೆ ಸಾಕು, ಎಲ್ಲ ಹೆಸರು ಹೇಳ್ತೇವೆ ಅಂತ. ಅರ್ಜುನ್ ಜನ್ಯ ಹೆಸರು ಹೇಳ್ತೇವೆ ಮತ್ತು ಹಾಂ ಫಸ್ಟ್ ಅಲ್ಲ ಅನುಶ್ರೀ ಅಂದ್ರೆ ಅರ್ಜುನ್ ಜನ್ಯನೇ ಬರೋಲ್ಲ. ಓಕೆನಾ? ಈಗ ಇಲ್ಲಿ ಕಳಿಸೋದು. ಓಕೆ, ಇಲ್ಲಿ ಏನು ಟ್ರಿಕ್ಸ್ ಅಂದರೆ ಅದೇ ಸಂಗೀತದ 7 ಸ್ವರಗಳಲ್ಲಿ 4 ಸ್ವರ ಸೀರಿಯಲ್ ಬರ್ಬಿಡ್ರಿ. ಯಾವ ಮುಗಿತ್ರಿ? ಪ ಅಂದ್ರೆ ಯಾವ ಮೊಸರ? ದೂರ ಅಂದ್ರೆ ಯಾವ ದೋಷ? ಅಂದ್ರೆ ಯಾವ ದೋಷ? ದೂರ ದೋಷ. ನೀ ಅಂದ್ರೆ ಯಾವ ಮೊಸರು? ಅಂದ್ರೆ ಇದು ನಿಮಗೆ ಚಂದ ಅನಿಸ್ತಾವು ಹಿಂಗೆ ಎಕ್ಸಾಮ್ ಓದೋದಲ್ಲ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಅಂಡ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದೋಸ್ ಟೂ ಲೆನ್ಸಸ್ ಅಂಡ್ ವೇರ್ ವಿ ಯೂಸ್ ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಲಕ್ಷಣಗಳೇನು, ಅವಾಗ ನೀವು ಟ್ರಿಕ್ಸ್ ಬರಬೇಕು. ಅರ್ಧ ಸುಮ್ಮನೆ ಈಗ ನಿಮ್ಗೆ ಜಸ್ಟ್ ಫಾರ್ ಗ್ಲಾಸ್ ಅಂದ್ರೆ ಹಿಂಗೆ ಸಿಂಪಲ್ ಪ್ರಶ್ನೆಗಳು ನಮಗೆ ಬರ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇರ್ತೀನಿ. ರೈಟ್? ನಾನು ನಿನ್ನೆ ಕ್ಲಾಸ್ ಹೆಂಗಿದೆ, ದೇವ್ರ ಮುಂದ್ಗಡೆ ಹಿಂಗೇನ ಕೈ ಮುಗಿತಾರಲ್ಲ ಉದ್ದಿನ ಕಡ್ಡಿ ಹಚ್ಚಿ ಕೈ ಮುಗಿದು ಏನು ಬೆಳ್ಕೋಬೇಕಂದ್ರೆ ಕ್ವಶನ್ ಪೇಪರ್ ಭಾರಿ ಎಲ್ಲ 100-90 ಜನ ಕ್ವಶನ್ ಪೇಪರ್ ಈಸಿ ಬರ್ಬೇಕು, ಈಸಿ ಬರೋದು. ಈಸಿ ಬಂದಷ್ಟು ನೀವು ಪಾಸ್ ಆಗ್ತೀರಿ, ಓದ್ಲಾಗೂ ಪಾಸ್ ಆಗ್ಬಿಡ್ತಾನೆ. ನೋವಾಗಲ್ಲ ನಿಮ್ಗೆ? 1.5 ಇಯರ್ ಅಥವಾ 2.5 ಇಯರ್ ಇವು ರೀಡ್ ಮಾಡಿ 3ನೇ ವರ್ಷದಿಂದ ರಿಸಲ್ಟ್ ಬರ್ತದೆ. ಆತಳು ಬರೀ 1 ಇಯರ್ನಲ್ಲಿ ರಿಸಲ್ಟ್ ತೊಗೊಂಡ್ಬಿಡ್ತಾನೆ. ಇದು ಆ್ಯಕ್ಚುಲಿ ಅದಕ್ಕೆ ಹೇಳ್ತೀನಿ, ಕ್ವಶನ್ ಪೇಪರ್ ಯಾವಾಗ ಟಫ್ ಬರ್ಬೇಕಂತ ಬಿಡ್ಕೋಬೇಕು. ಅಂದ್ರೆ ಓದೋರಿಗೆ ಯಾವಾಗಲೂ ಏನಪ್ಪ ಅನ್ಯಾಯ ಆಗಲ್ಲ, ನ್ಯಾಯ ಸಿಗ್ತದೆ. ಅರ್ಥದ ಇನ್ನು ಮುಂದೆ ದೇವ್ರ ಮುಂದೆ ಏನು ಮಾಡ್ಬೇಕಾ? ಕ್ವಶನ್ ಪೇಪರ್ ಇಲ್ಲಿ ಕ್ವಶನ್ ಪೇಪರ್ ಕೂಡ ಎಮ್ ಎ ಹಿಸ್ಟ್ರಿ ಟಫ್ ಬರ್ಬೇಕು, ಎಮ್ ಎ ಇಂಗ್ಲೀಷು ಟಫ್ ಬರ್ಬೇಕು. ಎಷ್ಟು ಟಫ್ ಬರ್ಬೇಕು? ನನಗೆ ಬಿಡಿಸ ಬರ್ಬೋದು, ಅಷ್ಟು ಬರ್ಬೇಕು. ಅಂದ್ರೆ ನೀವು ಓದ್ತೀರ ಅಂತ ಅರ್ಥ. ಹೀಗೆ ಸಾಕಷ್ಟು ಇನ್ನೂ ಟ್ರಿಕ್ಸ್ ಮಾಡ್ಬೋದು. ಓಕೆ, ಇದೊಂದು ಪಾಯಿಂಟ್ ಲಾಸ್ಟ್ ಇಲ್ಲಿ ನಿಲ್ಲಿಸಿದಲ್ಲ. ಇದು ಜ್ಞಾಪಕ ಶಕ್ತಿಯ ಒಂದು ಪ್ರಾಬ್ಲಮ್ ರೀ, ಎಂಟೈರ್ ವರ್ಲ್ಡ್ ಕಾಡುವಂಥ ಪ್ರಶ್ನೆ ಅಂತ ನಾವು ನೀವೆಲ್ಲರೂ ಬರ್ತೀವಿ. ಓಕೆ, ನೀವು ಅಷ್ಟೆಲ್ಲ ಲೆಕ್ಚರ್ಸ್ಗಳು ಕೂಡ ಬರ್ತಾರೆ. ನೀವು ಅಷ್ಟಲ್ರಿ, ಯಾರು ಬರ್ತಾರೆ? ಲೆಕ್ಚರ್ಸ್ ಕೂಡ ಬರ್ತಾರೆ. ಈಗ ಲೆಕ್ಚರ್ಸ್ ನಿಮಗೆ ಹಿಸ್ಟ್ರಿ ಸರ್ ಪಾಠ ಮಾಡುವಾಗ ಪುಸ್ತಕ ನೋಡಿ ಪಾಠ ಮಾಡ್ತಾರೆ, ನೋಡಲಾರ್ದೆ ಪಾಠ ಮಾಡ್ತಾರೆ. ಕೆಲವು ಪಾಯಿಂಟ್ಸ್ ನೋಡ್ತಿರ್ಬೇಕು, ಮೇನ್ ಪಾಯಿಂಟ್ಸ್ ನೋಡಿ ಮಾಡ್ತಾರ ಅಥವಾ ಇಡೀ ಪುಸ್ತಕ ಹೆಂಗೆ ಇಡ್ತಾರೆ? ಮೇನ್ ಪಾಯಿಂಟ್ಸ್ ನೋಡಿ ಡೇಟಾ ಬರ್ತಾರೆ ಅನ್ಸುತ್ತೆ. ಇದಕ್ಕೆ ಕಾರಣ ಇದು ಮೆಮರಿ ಪವರ್. ಹೆಂಗ್ರಿ ಸರ್ ಅಂತಾರೆ ನೆನಪಿಟ್ಕೋರಿ, ನಾವು ನಿಮ್ಮ ಹೊರತಲ್ಲ ಇಲ್ಲಿ ನಿಲ್ಲ ಕಾರಣ ಏನಂತಂದ್ರೆ ಮೆಮರಿ ಪವರ್ ಹೆಚ್ಚು ಹೆಂಗೆ ಮಾಡ್ಕೊಡ್ತೀವಿ ಅಂದ್ರೆ ಹೇಳಿದ್ದಿಲ್ಲ ರೀಡ್ ಅಗೇನ್ ಆ್ಯಂಡ್ ಅಗೇನ್ ಪ್ರೊಸೆಸ್. ಈಗ ನೀವು ಹಿಸ್ಟ್ರಿ ಮಾಡ್ತಿಲ್ರಿ, ಪ್ರಾಮಾಣಿಕ ಹೇಳ್ರಿ, ನೀವು ಹುಡುಗರು ಪಾಠ ಮಾಡೋಕ್ಕಿಂತ ಮೊದಲ ಮನೆ ಓದ್ಕೊಂಡ್ಬರ್ತಾರೆ, ಓದ್ಕೊಂಬರಲ್ಲ? ಯಾಕಂದ್ರೆ ಇಶ್ಯೂ ನೆನಪು ಬಿಡ್ತಾವ ಅವ್ರಿಗೆ. ಎಲ್ಲ ಥೀಮ್ ನೆನಪಿದ್ರೆ ಇಶ್ಯೂ ಹೋಗ್ಬಿಡ್ತಾವ. ನೀವೇನು ಮಾಡ್ತೀರಿ? 2 1 2 2 4 2 3 6 2 4 8 2 10 2 12 2 14 2 16 2 19 19 20 ರೈಟ್? ನೋಡಿ, 2 ರಿಂದ 8 ಸರಿ ಹೇಳಿ, 2 10 20 ಸರಿ ಹೇಳಿದೆ, 9 ಅಂಕಿಗಳು ಸರಿ ಹೇಳಿದೆ, 1 ತಪ್ಪು ಹೇಳಿದೆ. ಸರ್ ಎಲ್ಲ ಸರಿ ಹೇಳ ಇರ್ಲಿ ಬಿಡು ಅಲ್ಲಿ ನೀವು ಅದನ್ನ ಹಿಡಿದ್ರು ನೋಡಿ. ಅರ್ಧದ್ರಿ ಮೈಂಡ್ ಹೆಂಗೆ ವಿಚಾರ ಮಾಡ್ತಾ ನೋಡ್ರಿ. ಇಷ್ಟೆಲ್ಲ ಕರೆಕ್ಟ್ ಹೇಳಿದ್ರೆ ಶಬಾಷ್ ಅಂತ ಅಲ್ಲಿ ನೀವು ತಪ್ಪು ಮಾಡಿ ಸರ್. ಅದಕ್ಕೆ ಅಷ್ಟೆಲ್ಲ ಹಿಸ್ಟ್ರಿ ಓದಿದ್ರು ಕೂಡ ಬರೇ ಒಂದೆಲ್ಲೋ ಇಶ್ಯೂ ಒಂದು ಮಿಸ್ಟೇಕ್ ಆಯ್ತದೆ, ಅದನ್ನೇ ಎತ್ತಿ ತೋರಿಸ್ಕೊಂಡು ತಪ್ಪು. ಅದ್ರಿ ಅದಕ್ಕೆ ಅವರು ಬರುವಾಗ ಓದ್ಕೊಂಡ್ಬರ್ತಾರ, ಇವು ಬರುವಾಗ ಓದ್ಕೊಂಡ್ಬರ್ತಾರೆ. ಈಗ ನೋಡ್ರಿ, ಮೊದಲನೇ ಸಲ 5 ರಿಂದ 12ನೇ ತರಗತಿವರೆಗೆ ಅಥವಾ 5th 10th ಅಥವಾ ಪುಸ್ತಕಗಳನ್ನ ಓದುವಾಗ ನೆನಪುಳಿಯಲ್ಲ. 1ನೇ ಬಾರಿ ಓದಿದ್ರೆ ಸಾಧ್ಯನೇ ಇಲ್ಲ. ಅದನ್ನು ಮತ್ತೇನು ಮಾಡ್ತೇನೆ ನಾನು? ಸೆಕೆಂಡ್ ಟೈಮ್ 2ನೇ ಬಾರಿ ಓದ್ತೇನೆ, ಮತ್ತು ನೆನಪು ಹಾಕ್ತೇನೆ. ನೋಡ್ರಿ, ನೆನಪು ಹಾಕ್ತೇನೆ. 3ನೇ ಬಾರಿ ಓದ್ತೇನೆ, ಮತ್ತು ನೆನಪು ಹಾಕ್ತೇನೆ. 4ನೇ ಬಾರಿ ಓದ್ತೇನೆ, ಮತ್ತು ನೆನಪು ಹಾಕ್ತೇನೆ. ಮಜಾ ಇಲ್ಲ ನೋಡಿ ಎಷ್ಟು. 5ನೇ ಬಾರಿ ಓದ್ತೇನೆ, ಮತ್ತು ನೆನಪು ಹಾಕ್ತೇನೆ. 6ನೇ ಬಾರಿ ಓದ್ತೀನಿ, ಮತ್ತು ನೆನಪು ಹಾರ್ತದೆ. 7ನೇ ಬಾರಿ ಓದ್ತೀನಿ, ಮತ್ತು ನೆನಪು ಹಾರ್ತದೆ. 8ನೇ ಬಾರಿ ಓದುವಾಗ ನೆನಪು ಹಾರೋದು ಹೋಗ್ಬಿಡ್ತದೆ.
ಲಾಸ್ಟ್ ಐತ್ರಿ ಏನ್ ನೆನಪು ಹಾರ್ದು ಅಂದ್ರಲ್ಲ, ನೆನಪು ಹಾರಿ ಹೋಗ್ಬಿಡ್ತದೆ. ಯಾವಾಗ ಇದು 7 to 8. ನಾನು ಅದಕ್ಕೆ ಹೇಳಿದ್ರಿ, ಜ್ಞಾನ 1 ದಿನಕ್ಕೆ 2 ದಿನಕ್ಕೆ ಸಿಗುದಿಲ್ಲ. ಅರ್ಥ ಮಾಡ್ಕೋರಿ. ಮೆನಿ ಟೈಮ್ಸ್ ರಿಪೀಟ್ ಮಾಡಿದಾಗ ನೀವು ದಡ್ಡ್ರ ಅಂತ ಅಂದ್ರಿವ್ರೆ, ನೀವು ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ 200 ಮಾರ್ಕ್ಸ್ ಒಂದು GK ಪೇಪರ್ ಇರ್ತದೆ. KS ಪ್ರಿಲಿಮ್ಸ್ಗೆ 200ಗೆ ನೀವು ಎಷ್ಟಪ್ಪ ಅಂದ್ರೆ ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್. 200 ನೀವು ಎಷ್ಟು ತಗೊಂಡ್ರೆ 2 ತಗೊಂಡ್ರೆ ನೀವು ಲಿಸ್ಟ್ನಾಗ ಒಂದು ಹೆಸರು ಇರ್ತದೆ, ಆ ಸೆಲೆಕ್ಷನ್ ಲಿಸ್ಟ್ ಇರೋದು ಅಷ್ಟೇ. ನೀವು ದಡ್ಡ ಬರಲಿಲ್ಲ. ಯಾಕೆ ದಡ್ಡ ಬರಲಿಲ್ಲ? ನೆಗೆಟಿವ್ ತಗೊಂಡಿಲ್ಲ, ಅದಕ್ಕೆ ನೀವು ಜಾಗ. ನೀವು ನೆಗೆಟಿವ್ ತಗೊಳ್ಳಿಲ್ಲ, ಅದಕ್ಕೆ ನೀವೇನು ಇಂಟೆಲಿಜೆಂಟ್. ಅರ್ಥ? ಈ ಸೆಂಟರ್ ಟ್ರಿಕ್ಸ್ ಚೆನ್ನಾಗಿದೆ. ಏನು ಮಾಡೋದು? ಏನು ಆಗೇನ ಇದನ್ನೇ 12th ಫೇಲ್ ಮೂವಿ ಒಳಗೆ ನಾ ಹಿಂಗೆ ಅವರು ರೀಟ್ ಹೇಳುವಂಥ ಶೈಲಿ ಅಥವಾ ಹೇಳುವಂಥ ಅಂಶಗಳು ಚೇಂಜ್ ಆಗೋದ್ರಿ. ಬಟ್ ತಾತ್ಪರ್ಯ ಲಾಸ್ಟಿಗೆ ಕನ್ಕ್ಲೂಷನ್ ಬಂದಾಗ ಬರುವಂಥ ಆನ್ಸರ್ ಏನಪ್ಪ ಅಂದ್ರೆ ಇದನ್ನೇ ಸಿಗುದಿದೆ ಸರ್. ಅರ್ಥ? ಇಷ್ಟು ಸೈನ್ಸ್ ಜೊತೆಗೆ ನಾನು ಏನು ಮಾಡಬೇಕು GK ಮಾಡ್ಕೊಂಬಂದಿನಿ. ಇಲ್ಲಿ ಏನಾದರೂ ನಿಮಗೊಂದು 2 ನಿಮಿಷ ಟೈಮ್ ಬಂದಿದೆ. 12 ಗಂಟೆ ನಾನು ಮುಗಿಸಂತಾರೆ. 11:58 ಆಗಿದೆ. ಇನ್ನೂ 2 ನಿಮಿಷ ಇದೆ. ನಾನು ಈ ಥರ ಓದ್ತಾ ಇದ್ದೆ ಸರ್, ಮತ್ತು ನೀವು ಹೀಗೆ ಹೇಳಿದ್ರಿ ಅಂತ ಏನಾದರೂ ನಿಮಗೆ ದ್ವಂದ್ವ ಪ್ರಶ್ನೆಗಳಿದ್ರೆ ಕೇಳು. ಕನ್ಫ್ಯೂಸ್ ಪ್ರಶ್ನೆಗಳಿದ್ರೆ ಕೇಳು. ಎಲ್ಲ ಓದ್ಮೇಲೆ ಸಾಲ್ವ್ ಮಾಡ್ಬೇಕು. ನಾವು ಓದ್ಕೊಂಡೆ ಸಾಲ್ವ್ ಮಾಡಬೇಕು. ಫಸ್ಟಿಗೆ ಚಾಯ್ಸ್ ಇಸ್ ಕೂತ್ಕೊಳ್ಳಿ. ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಓದಿ ಸಾಲ್ವ್ ಮಾಡ್ಬೇಕಾ ಅಥವಾ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾ ಅಂದ್ರೆ ಎರಡು ನೀವೇ ಮಾಡಿ ನೋಡ್ಬಿಡ್ರಿ, ನಿಮ್ಗೆ ಐಡಿಯಾ ಸಿಗ್ಬಿಡ್ತಾರೆ. ಓದಿ ಸಾಲ್ವ್ ಮಾಡಿದ್ರೆ ಔಟ್ ಆಫ್ 100 ಯು ಗೆಟ್ ಮೀ ಏನು 40, 50 ಆಗೋದು. ಓದಾದ್ರೆ 20, 10 ಬರ್ಬೇಕು. ಇಷ್ಟಲ್ಲ ಜಾಸ್ತಿ. ರಿವಿಷನ್ ಯಾವಾಗ ಮಾಡಬೇಕು? ಒಂದು ಸಬ್ಜೆಕ್ಟ್ ತೊಗೊಂಡು ಓದಿದ್ರೆ ಸರ್ ಎಷ್ಟು ದಿನಕ್ಕೊಮ್ಮೆ ರಿವಿಷನ್ ಮಾಡಬೇಕು? ಇದನ್ನ ಹೇಳೋದು ಯಾಕಂದ್ರೆ ನಾನು ಹೇಳೋದು ನೀವು ಯಾರು ಮಾಡಲ್ಲ. ಈ ನಾ 3 ದಿನ ಮಾಡಂತೇನೆ, ಮಾಡ್ತಾರೇನ್ರಿ? 2 ದಿನ ಮಾಡ್ರಿ, 1 ದಿನ ಮಾಡಂತೇನೆ. ಈ ರಿವಿಷನ್ ಅನ್ನೋದು ಪಾಯಿಂಟ್ ಅಂತ ನಿಮಗೆ ಬಿಟ್ಟದ್ದು. ನೀವು ಯಾವ ಟೈಮ್ ಸಿಕ್ಕರೆ ರಿವಿಷನ್ ಮಾಡಿದ್ರಿ. ಇನ್ನೊಂದು ಹೇಳೇನ್ರಿ, ನಮ್ಮ ಸ್ಟೂಡೆಂಟ್ ನಾವು ಚಾಣಕ್ಯ ಪಾಠ ಮಾಡೋ ಸರ್, ಈ ಎರಡು ಜೇಬಿಂದ ಇನ್ನೊಂದು ಜೇಬಿನಾಗ್ರಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಈ ಸರ್ ನೋಡ್ಸೋದು ಬಯಾಲಜಿ. ಆಮೇಲೆ ಹಿಸ್ಟ್ರಿ ಸರ್ ಒಂದು ಇಷ್ಟೇ. ಎಷ್ಟು ಅಂದ್ರೆ ಹಿಂಗೆ ಪಾಕೆಟ್ ಡಿಕ್ಷನರಿ ಮಾಡ್ಯಾನ್ರಿ ಅವ್ರು. ಹಿಂಗೆ ಇಷ್ಟೇ ಸರ್ ಅದರೊಳಗೆ ನಾನು ಇಡೀ 80 ಪೇಜಿನ ನೋಟ್ಸು ಇಷ್ಟರೊಳಗೆ ಕುಡಿಸ್ಯಾರ ಕುಡಿಸಿ ಪಾಕೆಟ್ ಡಿಕ್ಷನರಿ ಇಷ್ಟು. ಯಾಕೆ ರೀ ಅಂತ ನಾ ಕೇಳಿದ್ರೆ, ಸರ್ ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲ ನೋಡ್ಬಿಟ್ಟು ಕ್ಯಾರಿ ಮಾಡೋಕ್ಕಲ್ಲ ಸರ್, ಪಾಕೆಟ್ ಡಿಕ್ಷನರಿ ಪಾಕೆಟ್ ಥರ ನೋಟ್ಸ್ ಎಲ್ಲಿ ಕುಂದಿರ್ತಾರಲ್ಲ ರಿವಿಷನ್. ಹಾಡಿ ಉಗುಳಿ ಓದಿ ಜ್ಞಾನ ಬರಲೇಬೇಕು. ಓದಿ ಜ್ಞಾನ ಬರಲೇಬೇಕು, ಬಂದಬೇಕು ಅಲ್ರಿ. ಅದು ಗಾದೆ ಮದ ಅದು ನಿಜ ಹೌದಿಲ್ಲ. ಹಾಡಿ ರಾಗ ಬರಲೇಬೇಕು, ಉಗುಳಿ ರೋಗ ಬರಲೇಬೇಕಾದ್ರೆ ಓದಿ ಜ್ಞಾನ ಬರಲೇಬೇಕು. ಇದನ್ನ ಆ್ಯಡ್ ಮಾಡಿಬಿಡ್ರಿ. ಹೆಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಹಂಗೆ ಆ್ಯಡ್ ಮಾಡ್ರಿ, ನಾವು ಆ್ಯಡ್ ಮಾಡ್ಬಿಡ್ರಿ. ಡೂ ಆರ್ ಡೈ ಅಂತಿತ್ರಿ ಮೊದಲ್ರಿ. ಯಾರ ಕಾಲದಾಗ? ಮಹಾತ್ಮ ಗಾಂಧೀಜಿಯವ್ರ ಕಾಲದಾಗ ರೀ. ಈಗ ಚೇಂಜ್ ಮಾಡ್ಬಿಡ್ರಿ, ಡೂ ಬಿಫೋರ್ ಯು ಡೈ. ನೋಡ್ರಿ, ಗಾದೆ ಮಾತುಗಳನ್ನ ಚೇಂಜ್ ಮಾಡುವಷ್ಟು ಇಂಟೆಲಿಜೆಂಟ್ ಆಗ್ಬಿಟ್ರೆ ಎಲ್ಲರೂ. ಮಾಡು ಇಲ್ಲ ಹೋಗ್ಬಿಡು ಆ ಕಡೆ ಸತ್ತ ಬಿಡಂದಾಗ. ಈಗ ಹಂಗಲ್ಲ, ಹಂಗ ಸತ್ರೆ ಸಾವಿಗೂ ಅವಮಾನ. ನೋಡ್ರಿ, ಏನಾದ್ರು ಮಾಡಿ ಸಾಕು ನೋಡಿ. ಮತ್ತೆ ನೀವು ಅನ್ಬೋದು, ನೀವೇನ್ ಮಾಡ್ರಿ ಸರ್ ಇಷ್ಟೆಲ್ಲ ನಮಗೆ ಹೇಳ್ತಾರೆ ಅಂದ್ರೆ ಪಕ್ಕ ಕ್ವಶನ್ ಬರ್ತದೆ ಎಲ್ಲ ಭಾಷೆಗೆ. ನಂದು ಏನು ಕಾರ್ಯ ಅಂದ್ರೆ 15 ವರ್ಷ ಟ್ರೈನಪ್ ಮಾಡಿ ನನ್ನ ಟೀಚಿಂಗ್ ಭಾಳ ಇಷ್ಟ. ನಾ 2011 ನಾನು ಡಿಸಿಷನ್ ಮಾಡಿದೆ ವೆದರ್ ಯು ಟೀಚ್ ಗೌರ್ಮೆಂಟ್ ಅವರು ಏನು ನಾನ್ ಗೌರ್ಮೆಂಟ್. ನಾನು ಪ್ರೈವೇಟ್ನಾಗ ಇದ್ದೀನಿ ಸರ್, ವರ್ಕ್ ಮಾಡ್ತೀನಿ. ನಾನು ಪ್ರೈವೇಟ್ ಇದ್ದೀನಿ. ಬಟ್ ಟೀಚಿಂಗ್ ಇಂಪಾರ್ಟೆಂಟ್. ಟೀಚ್ ಮಾಡಿ ನೀವು ನಂಬ್ತಿರ್ ಕೊಡ್ತಿಲ್ಲ 90,000 ಜನ ಟೀಚ್ ಮಾಡಿದ್ದೀನಿ. ಅದು ಹೇಗೆ ಸರ್ ಅಂಕಿ ಅಂಶ ಅಷ್ಟು ಬಿಟ್ಟು ಹೇಳ್ತೀರಿ ಸರ್ ಅಂದರೆ, ಇಲ್ಲೇ ನೀವು ಗೊತ್ತಿರ್ಬೋದಲ್ಲ
ವಿರಾಸದ ಚಾಲಕಿ ಬರೋದು ವರ್ಷಕ್ಕೆ 8,000 ಜನರಿಗೆ ನಾ ಅಲ್ಲಿ ಬರತ್ತದ. ಅಲ್ಲಿ 9 ವರ್ಷ 7 ತಿಂಗಳು ನಾ ಪಾಠ ಮಾಡಿದ್ದೇನೆ. ಅಲ್ಲೇ 12 7 84 ಆಯ್ತು. 9 × 8 9 72,000 ಅಲ್ಲೇ ಆಯ್ತು. ಮತ್ತು ಇಲ್ಲಿ ಬೆಂಗಳೂರಿನ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನ ಪಾಠ ಮಾಡಿ ಅಷ್ಟಾಗಿದೆ. ನನಗೆ ಭಾಳ ಖುಷಿ ಐತಿ. ನನ್ನ ಟೀಚಿಂಗ್ ಭಾಳ ಇಷ್ಟ. ಹಿಂಗೆ ಒಬ್ಬರು ಪ್ರೊಫೆಷನ್ ರೀ. ನನಗೆ IPS ಆಫೀಸರ್ ಇಷ್ಟ ಸರ್. ನೀವು ಹಂಗೆ ನೀವು ಅದನ್ನ ಮಾಡಿ, ನಾನು ನಿಮ್ಗೆ ಅದನ್ನು ಪಾಠ ಮಾಡಿ ನಿಮ್ಮನ್ನು ನಾವು ತಯಾರು ಮಾಡ್ತೇನೆ. ನಾನು ಹಿಂಗೆ ತಿಳ್ಕೊಂಡು ನೀವು ಹಿಂಗೆ ಬರ್ತಿರ್ಬೇಕು. IPS ಆಫೀಸರ್ ಆಗಿ KS ಆಫೀಸರ್ ಆಗಿ ನಾ ಹಿಂಗೆ ಮಕ್ಕಳು ನಡ್ಕೋತ ಹೋಗ್ತಿರ್ಬೇಕು. ಸ್ಟಾಪ್ ಮಾಡ್ಬೇಕು. ಬರೀ ಸರ್ ಕುಂದ್ರಬೇರಿ ಸರ್ ಆಗ್ಬೇಕು. ಕುಂದ್ರಬೇರಿ ಸರ್ ಎಲ್ಲೆಲ್ಲ ಕುಂದ್ರಲ್ಲ ಗಾಡಿ ಒಳಗೆ ಮುಂದೆ ನನ್ನ ಜಾಗ ಬಿಟ್ಟರೆ ಕುಂದ್ರ ನಾವು ಹಿಂದೆ ಕುಂದ್ರಿಸಿ ಕೂಡಿಸ್ಬಿಟ್ರೆ ಅಂತ ಮೂವ್ ಯಾರು ಕುಂದ್ರ ಬರ್ತದ ಗಾಡಿಯಿಂದ ಕುಂದ್ರಲ್ಲ. ನಡ್ಕೋತ ಬರ್ತೀವಿ ನಾ ಕೂರಲ್ಲ. ಆಟೋ ಬಂದ್ಬಿಡ್ತು. ಕೂಡುದು ಭಾಳ ಇಂಪಾರ್ಟೆಂಟ್ ರೀ. ಹಾಂ, ಈ 2 ವೀಲರ್ನ PSI ಬಂದ್ರೆ ತಗೋರಿ, ಎಲ್ಲಿ ಕುಂದಿರ್ಬೇಕು? ಹಿಂದೆ ಕುಂದಿರ್ಬಾರ್ದು. ನೀವು ಹಿಂದೆ ಕುಂದ್ರೆ ನಾನು ಬಂದು ಕುಂದಿರ್ತೇನೆ ಅಂದಿದ್ದ ಅರ್ಥನು. ಏನೋ ಸ್ಕೂಲ್ನಲ್ಲಿ ಅಥವಾ ಯಾವುದೋ ಇನ್ಸ್ಟಿಟ್ಯೂಟ್ನಾಗ ಏನೋ ತೊಂದರೆ ಆಗಿರ್ಬೋದು. ಮಮದಾಪುರ ಸರ್ ಹೋಗಿ ಏನೋ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಬಂದಿಲ್ಲ, ಬರ್ಲಾದ ಸರ PSI ಕರ್ಕೊಂಡ್ ಬಂದಾರ ಅಂತ ಆ ಮೂಡ್ ಬರ್ತದೆ. ಮುಂದೆ ಕೂತ್ರು ನಾನು ಹಿಂದೆ ಕೂತ ಏನೋ ಮನೆ ನೋಡ ಬಂಟ್ಕೊಡ. ಅದಕ್ಕೆ ಟೀಚರ್ ಆಗೋರಿಗೆ ಕಾಮನ್ ಸೆನ್ಸು ಭಾಳ ಇಂಪಾರ್ಟೆಂಟ್. ಎಲ್ಲಿ ಕುಂದಿರ್ಬೇಕು ಕರೆದು ಕೂಡ ಕುಂದ್ರು ಭಾಳ ಇಂಪಾರ್ಟೆಂಟ್. ಎಲ್ಲಿ ಕುಂದಿರ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು ಕರಿತಿರಿಲ್ಲ ಅಂತಲ್ಲ, ಕೂರು ನಾವು ಟೀಚರ್ ಅದ. ಯಾಕಂದ್ರೆ ನೀವು ಟೀಚರ್ಸ್ ಆಗೋರಿದ್ರಿ ಇಲ್ಲ ಇಂಗ್ಲೀಷ್ ಯಾವ ಹಿಸ್ಟ್ರಿ ಯಾರು ಆಗ್ತದೆ. ಟೀಚರ್ ಆದ್ಮೇಲೆ ಹಂಗೆ ಇರ್ಬೇಕು. ಟೀಚರ್ ಆದ್ರಿಂದ ಭಾಳ ಚೇಂಜ್ ಆಗ್ಬೇಕು. ಒಟ್ಟು ಸೇರ್ ಮಾಡೋದು ಟೀಚರ್ ಅಂದ್ರೆ ಅದೇ. ಹಂಗೆ ಮಾತ್ರ ಇದೆ ನೋಡ್ರಪ್ಪ. ಏನು ಬೇಕಾಗ ಕೊಡೋದು ಕೊಡೋದು ಅರ್ಧತೆ. ಓಕೆ, ಒಂದು ಲಾಸ್ಟ್ ಮತ್ತೆ ಯಾರಾದ್ರೆ ಹಾಂ ಹಾಂ ಹಂಗೆ ಇದು ಮಾಡಬಾರಲ್ರಿ. ತಗೋರ್ರ ಎಷ್ಟು ಫಸ್ಟಿಂದ ತಗೋರಿ. ಇವರೇ ಇದು GK ರೀ. ಇದು ಇಷ್ಟೇ ಅಂತ ಲಿಮಿಟ್ ಇಲ್ಲ. ಈಗ ನಾನು ಆಯ್ತು ರೀ 2000 ಇಸ್ವಿಯಿಂದ 2025ವರೆಗೆ ಹೋದ್ರೆ ಅಂತ ಅದನ್ನ ತಗೋರ್ಸೋದು. 1999 ಇಸ್ವಿ ಏನಂದ್ರೆ GK ಇದೆ. ಇದು ಹಂಗಲ್ಲ. ನಾ GK ಅನ್ನಂದ್ರೆ ನೀವು ಎಷ್ಟು ಓದಿದ್ರು ಕಡಿಮೆ. ಆದರೆ ಸ್ವಲ್ಪ ಹಾರ್ಡ್ ವರ್ಕ್ ಜೊತೆಗೆ ಏನಾಗಬೇಕು, ಸ್ವಲ್ಪ ಸ್ಮಾರ್ಟ್ ವರ್ಕ್ ಕೂಡ ಆ್ಯಡ್ ಮಾಡಬೇಕು. ಇದ್ರ ಅರ್ಥ ಏನಂದ್ರೆ ಏನು ಓದಬೇಕು ಅನ್ನೋಕ್ಕಿಂತ ಏನು ಓದಬಾರ ಅನ್ನೋದು ಇಂಪಾರ್ಟೆಂಟ್. IAS ಹೋಗ್ತೀರಿ ಸದ್ಯ ಹೌದಾ? IAS ಹೋಗ್ತೀರ, ಕನ್ನಡ ಜೀವರ್ಗ ಓದ್ತಿರಲ್ಲ. ಕನ್ನಡ ಜೀವರ್ಗ ಓದ್ಬೇಕ್ರಿ. IASಗೆ ಕನ್ನಡ ಹಿಸ್ಟ್ರಿ ಓದ್ಬೇಕು. IASಗೆ ಇವು ಇಂಥ ಇಂಪಾರ್ಟೆಂಟ್ ರೀ. ಯಾಕಂದ್ರೆ IAS ಅಂದ್ರೆ ಇಡೀ ನಮ್ಮ ಭಾರತ ದೇಶ ಎಲ್ಲರೂ ಅಲ್ಲಿ ಫೈಟ್ ಮಾಡ್ತಾರೆ. ಕರ್ನಾಟಕ ಸಂಕ್ಷಿಪ್ತ ಬಗ್ಗೆ ಏನಪ್ಪ ಬಿಟ್ಬಿಡೋದು. ಅದಕ್ಕೆ ಏನು ಓದಬಾರ್ದು ಅನ್ನೋದು ಇಂಪಾರ್ಟೆಂಟ್. ಚೇಂಜ್ ಒಂದು ಎಕ್ಸಾಂಪಲ್ ಕೊಡಿ ನಿಮಗೆ. ಬಸ್ಸಿನಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರು, ನಮ್ಮ ಫಿಸಿಕ್ಸ್ ನೋಡಿ, ಬಸ್ಸಿನಲ್ಲಿ ಚಲಿಸುತ್ತಿರುವ ಪ್ರಯಾಣಿಕರು ಬಸ್ ಚಾಲಕನು ಬ್ರೇಕ್ ಹಾಕಿದಾಗ ಅದರಲ್ಲಿರೋ ಪ್ರಯಾಣಿಕರು ಮುಂದಕ್ಕೆ ವಾಲುತ್ತಾರೆ ಅಂತಿದ್ದು. ಇದು ಕ್ವಶನ್ ನ್ಯೂಟನ್ನ ಮೊದಲನೇ ಮೊದಲ್ರಿ. ಇದನ್ನ RFO 2012 ಹೆಂಗ್ಯಾರ ರೇಂಜ್ ಫಾರೆಸ್ಟ್ ಆಫೀಸರ್ ಎಕ್ಸಾಮ್ ಅಂತ ಬರ್ತಾರೆ. ಅಲ್ಲಿ ಹೆಂಗ್ಯಾರ ನಿಶ್ಚಲ ಸ್ಥಿತಿಯಲ್ಲಿನ ಬಸ್ ಒಂದನ್ನು ತಕ್ಷಣ ಪ್ರಾರಂಭಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ವಾಲುತ್ತಾರೆ. ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ನ್ಯೂಟನ್ ಫಸ್ಟ್ ಲಾ. whether the passenger inside the bus they are forwarding or backward or lean forward or lean backward or ಮುಂದೆ ವಾಲ್ತಾರೋ ಹಿಂದೆ ವಾಲ್ತಾರೋ ಸೆಕೆಂಡ್ರಿ. ಬಟ್ ಇಟ್ ಇಸ್ ಎಂಟರ್ಲಿ ಬೇಸ್ಡ್ ಆನ್ ನ್ಯೂಟನ್ ಫಸ್ಟ್ ಲಾ ಆಫ್ ಇನರ್ಸಿಯಾ, ಜಡತ್ವ ನಿಯಮ. ತಿಳಿಸ್ತೀರಿ ಅರ್ಧಿ. ನಾನು ಅದಕ್ಕೆ ಹೇಳೋದು, ಈ ಕ್ವಶನ್ ಪೇಪರ್ನಾಗ ಇದೇ ಎಕ್ಸಾಂಪಲ್ ಇದೆ ಅಂದರೆ ಆ ಕ್ವಶನ್ ಪೇಪರ್ ನಾ ಕೊಟ್ಟಿದ್ದ ಎಕ್ಸಾಂಪಲ್ ಇರ್ತಾರೆ. ಅದಕ್ಕೆ ನೀವು ಕಲೆಕ್ಟ್ ನ್ಯೂಟನ್ನ ಮೊದಲನೇ ನಿಯಮಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ನ ಏನೇನು ಕ್ವಶನ್ ಕೇರ್ ಎಲ್ಲ ಬರ್ಕೊಂಡ್ಬಿಡ್ಬೇಕು. ಅಥವಾ ಎಕ್ಸಾಂಪಲ್ ಏನು ಕೊಟ್ಟರೆ ಎಲ್ಲ ಬರ್ಕೊಂಡ್ಬಿಡ್ಬೇಕು. ಇದನ್ನ ಬಿಟ್ಟು ಕೇಳಂತ ಹೇಳ್ರು ಅವನಿಗೆ ನೀವೆಲ್ಲ ಓದಿದಾಗ ಈಸಿ ಆಗಿಬಿಡ್ತಾರೆ. ವರ್ಕ್ ಮಾಡಿದ್ರೆ ಹಂಗೆ ಮಾಡಿರಿ ಅಂದ್ರೆ IAS KS ಆಗ್ತದೆ. ಇಲ್ಲಾಂದ್ರೆ ಮತ್ತೆ ಅಲ್ಲಿ ಬರೆದ್ರು ಒಂದ್ಸಲ ನೋಡಿ ಸರ್, ರೀಡ್ IAS, ಆಮೇಲೆ ಏನಪ್ಪ ಅಂದರೆ ರೈಟ್ IAS, ಫೋಕಸ್ ಆನ್ IAS, ಯು ಬಿಕಮ್ ಪೊಲೀಸ್ ಕಾನ್ಸ್ಟೇಬಲ್. ಇದು ಚಂದ್ರ. ಇದು ನೋಡೋದು IAS, ಕೇಳೋದು IAS, ಓದೋದು IAS ಅಂತ ಮಾಡಿ ಆಗೋದು ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಹೆಂಗೆ? ನಾವು ಗೌರವ ಕೊಡ್ಬೇಕಲ್ಲ, ಹೌದಲ್ಲ? ಅದಕ್ಕೆ ರೀ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್, ಈ ಟೈಮ್ ಮ್ಯಾನೇಜ್ಮೆಂಟ್ನು ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಒಂದೇ ಇದು ಕೇಳಿ ನಾವು ಮುಗಿಸ್ಬಿಡ್ತೇವೆ ಸಾಕು. 10th ನೀವು ಪಾಸ್ ಆದಲ್ಲ, ಎಷ್ಟನೇ ವಯಸ್ಸಿಗೆ 10th ಪಾಸ್ ಆಗಿರಿ ನೀವು? ನಾ ಮಂದಿ ವಿಚಾರ ಮಾಡ್ತಾವೆ 16 ವಯಸ್ಸಿಗೆ ನೀವು 10th ಪಾಸ್ ಆಗಿರಿ.
PUC 18 ಕ್ಲಿಯರ್ ಮಾಡಿಬಿಟ್ರಿ. ಡಿಗ್ರಿ 21 or 22. NEP ಅಪ್ಲೈ ಆದ್ರೆ 22 ಬರ್ತಾರೆ, NEP ಇಲ್ಲ 21. ಹೌದಲ್ರಿ ಬಿಡ್ರಿ? 21 ಇಡ್ರಿ, 21 ಕ್ಲಿಯರ್ ಮಾಡಿರಿ. ಹಂಗೆ IAS 2 to 3 years ಕ್ಲಿಯರ್, KS 2 to 3 years ಕ್ಲಿಯರ್. ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಕೇಳ್ತಾರೆ. IAS ಓದಾಕ ಕೂತಾನ 6 ವರ್ಷ ಆಯ್ತು. ನಿಮ್ಮಲ್ಲಿ ಸರಿಯಾಗಿ ನೀವು ಓದ್ತಾ ಇಲ್ಲ, ಪ್ರಾಪರ್ ಮೈಂಡ್ ಇಲ್ಲ ಅಂತ. ಎಲ್ಲಕ್ಕೂ ಟೈಮ್ ಹಾಕಿ ನೋಡ್ರಿ. 16ನೇ ವಯಸ್ಸು, 18ನೇ ವಯಸ್ಸು, 21ನೇ ವಯಸ್ಸು ಹಿಂಗೆಲ್ಲ ಟೈಮ್ ಹಾಕಿ ಪಾಸ್ ಆಗಿರಲ್ಲ. ಹಂಗೆ IAS ಟೈಮ್ ಹಾಕೋ ಪಾಸ್ ಆಗಬೇಕು, KS ಪಾಸ್ ಆಗಬೇಕು. ಅವಾಗ ನಾವು ಸಮಯ ಪಾಲನೆ ಅಂತ ಅದಕ್ಕೆ ಆಗ್ತದೆ.